ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ GPSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ಕನ್ನಡ ಭಾಷಾ ಸಾಮರ್ಥ್ಯದ ಪ್ರಶ್ನೆ ಪತ್ರಿಕೆ 3ನೇ ಪ್ರಶ್ನೆ ಪತ್ರಿಕೆಯಾಗಿದೆ. ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. 2022ರ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ 100 ಅಂಕಗಳಿಗೆ ಇರುತ್ತೆ. ಈ ಒಂದು ಪರೀಕ್ಷೆ ಗರಿಷ್ಠ 2 ಗಂಟೆಗಳ ಅವಧಿಯಲ್ಲಿ ನಾವು ಈ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. 100 ಅಂಕಗಳಿರುತ್ತೆ. ಇದರಲ್ಲಿ ಮಿನಿಮಮ್ ಅಂದರೂ 50 ಮಾರ್ಕ್ಸ್ ತೆಗಿಲೇಬೇಕು, ಆದರೆ ಮಾತ್ರ ನಾವು ಎಲಿಜಿಬಲ್ ಆಗ್ತೀವಿ. ಎಲ್ಲರೂ ಈ ಒಂದು ವಿಡಿಯೋನ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇದರಲ್ಲಿ ಮೊದಲನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀಬೇಕು. ಸಮಾನಾರ್ಥಕ ಪದಗಳನ್ನು ಎಷ್ಟು 5 ಕೊಟ್ಟಿದ್ದಾರೆ. 5 × 1 ಒಂದು ಸಮಾನಾರ್ಥಕ ಪದಕ್ಕೆ 1 ಅಂಕವನ್ನು ನಿಗದಿಪಡಿಸಿದ್ದಾರೆ. 5 ಒಂದಲೇ 5 ಅಂಕಗಳು. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ ಮೊದಲಿಗೆ ಶುಶ್ರೂಷೆ ಅನ್ನೋದು ಸೇವೆ, ಉಪಚಾರ ಅನ್ನೋದು ಇದರ ಒಂದು ಸಮಾನಾರ್ಥಕ ಪದ. ಶುಶ್ರೂಷೆ ಈ ಪದದ ಒಂದು ಸಮಾನಾರ್ಥಕ ಪದ ಏನಪ್ಪ ಅಂದರೆ ಸೇವೆ, ಉಪಚಾರ. ಎರಡನೇ ಪ್ರಶ್ನೆ ಕದ. ಈ ಕದ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಬಾಗಿಲು. ಮೂರನೇ ಪ್ರಶ್ನೆ ಪಾಶ. ಪಾಶ ಅಂದರೆ ಹಗ್ಗ, ಬಂಧನ, ನೇಣು. ನಾಲ್ಕನೇ ಪ್ರಶ್ನೆ ಅಂಧಕಾರ. ಅಂಧಕಾರ ಅಂದರೆ ದಟ್ಟವಾದ ಕತ್ತಲು ಎಂಬ ಒಂದು ಅರ್ಥ. ಐದನೇ ಪ್ರಶ್ನೆ ಹಸುಳೆ. ಹಸುಳೆ ಅನ್ನೋದು ಹಸುಗೂಸು ಅಥವಾ ಶಿಶು ಅಥವಾ ಮಗು ಅಂತ ಹೇಳ್ತಾರೆ. ಇದು 1ನೇ ಮೇನ್. ನಂತರ 1ನೇ ಮೇನ್ನಲ್ಲೇ 2ನೇ ಭಾಗ ಏನಪ್ಪ ಅಂದರೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಇದು ಕೂಡ 5 ಪ್ರಶ್ನೆಗಳನ್ನು ನೀಡಿದ್ದಾರೆ 5 ಅಂಕಕ್ಕೆ. ಪ್ರತಿಯೊಂದು ಪ್ರಶ್ನೆಯು 1 ಅಂಕವನ್ನು ನೀಡಿರುತ್ತಾರೆ. 6ನೇ ಪ್ರಶ್ನೆ ಇದರಲ್ಲಿ ಕೊಟ್ಟಿರುವಂಥ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕು. ಆಯಾಸ, ಅನಾಯಾಸ. 7ನೇದು ಪುಣ್ಯ, ಪಾಪ. 8ನೇದು ಕಹಿ, ಸಿಹಿ. 9ನೇದು ಉತ್ಸಾಹ, ನಿರುತ್ಸಾಹ. 10ನೇದು ಶಾಂತಿ, ಅಶಾಂತಿ. ಈ ರೀತಿ 5 ಪ್ರಶ್ನೆಗಳನ್ನು ನೀಡಿರ್ತಾರೆ. ಈ 5ಕ್ಕೆ 5 ನಾವು ಈಸಿಯಾಗಿ 5 ಅಂಕವನ್ನು ಪಡಿಬೋದು. ಆದಷ್ಟು ಎಲ್ಲರೂ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನುಡಿಗಟ್ಟುಗಳನ್ನು ನಾವು ನೀಟಾಗಿ ಓದ್ಕೊಂಡ್ರೆ ನಮಗೆ 5ಕ್ಕೆ 5 ಅಂಕ ಸಿಗುತ್ತವೆ. ನಂತರ 3ನೇ ಭಾಗ, ಮೇನ್ ಕ್ವೆಶ್ಚನ್ 1ರಲ್ಲಿ 3ನೇ ಭಾಗ ಏನಪ್ಪ ಅಂದರೆ ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನುಡಿಗಟ್ಟನ್ನು ಕೊಟ್ಟಿರ್ತಾರೆ, ಅದಕ್ಕೆ ಅರ್ಥವನ್ನು ನಾವು ಬರೀಬೇಕು. ಇದು ಕೂಡ 5 ಪ್ರಶ್ನೆಗಳನ್ನು ಒಳಗೊಂಡಿದೆ. 5 ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಿದ್ದಾರೆ. ಇದರಲ್ಲಿ ಮೊದಲನೇ ಪ್ರಶ್ನೆ 11ನೇ ಪ್ರಶ್ನೆ ಕಿಡಿಕಾರು. ಕಿಡಿಕಾರು ಈ ಪದದ ಈ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದರೆ ಸಿಟ್ಟಿಗೇಳು ಅಥವಾ ಉರಿದು ಬೀಳು. ಸಿಟ್ಟಿಗೇಳು ಅಥವಾ ಉರಿದು ಬೀಳು ಅನ್ನೋದು ಕಿಡಿಕಾರು ಪದದ ಒಂದು ನುಡಿಗಟ್ಟಿನ ಅರ್ಥವಾಗಿದೆ. ನಂತರ 12ನೇ ಪ್ರಶ್ನೆ ಬೇರೂರು. ಬೇರೂರು ಅನ್ನೋದಕ್ಕೆ ಇದಕ್ಕೆ ಸರಿಯಾದಂತಹ ನುಡಿಗಟ್ಟಿನ ಅರ್ಥ ಏನಪ್ಪ ಅಂದರೆ ಸ್ಥಾಪನೆಗೊಳ್ಳು ಅಥವಾ ಬಲವಾಗಿ ನೆಲೆಯಾಗು. 13ನೇ ಪ್ರಶ್ನೆ ನೀರಿಗೆ ಹಾಕು. ನೀರಿಗೆ ಹಾಕು ಈ ಪದದ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪ ಅಂದರೆ ವ್ಯರ್ಥ ಮಾಡು. ವ್ಯರ್ಥ ಮಾಡು ಅನ್ನೋದು ಈ ಒಂದು ಪದದ ನುಡಿಗಟ್ಟಿನ ಅರ್ಥವಾಗಿದೆ. 14ನೇ ಪ್ರಶ್ನೆ ಮುಖ ಅರಳು. ಮುಖ ಅರಳು ಈ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪ ಅಂದರೆ ಸಂತೋಷದಿಂದ ಹಿಗ್ಗು. ಸಂತೋಷದಿಂದ ಹಿಗ್ಗು ಅನ್ನೋದು ಈ ಒಂದು ನುಡಿಗಟ್ಟಿನ ಅರ್ಥವಾಗಿದೆ. ನಂತರ 15ನೇ ಪ್ರಶ್ನೆ ಎತ್ತಿದ ಕೈ. ಎತ್ತಿದ ಕೈ ಅಂದರೆ ಪ್ರವೀಣ ಅಥವಾ ಬುದ್ಧಿವಂತ ಅಥವಾ ಪಂಡಿತ, ಈ ರೀತಿಯ ಅರ್ಥಗಳು ಬರ್ತವೆ. ಪ್ರವೀಣ ಅಂದರೆ ಬುದ್ಧಿವಂತ ಅಂತಲೂ ಹೇಳ್ತೀರಿ. ನಂತರ 1ನೇ ಮೇನ್ ಕ್ವಶನಲ್ಲಿ 4ನೇ ಭಾಗ ಏನಪ್ಪ ಅಂದರೆ ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿ. ಅವರು ಅರ್ಧ ಗಾದೆಯನ್ನು ಕೊಟ್ಟಿರ್ತಾರೆ, ಮುಂದಿನ ಅರ್ಧ ಭಾಗವನ್ನು ನಾವು ಪೂರ್ಣಗೊಳಿಸಬೇಕು. ಇಲ್ಲಿ 5 ಪ್ರಶ್ನೆಗಳನ್ನು ನೀಡಿರ್ತಾರೆ. 5ಕ್ಕೆ 5 ಅಂಕವನ್ನು ನಾವು ಸುಲಭವಾಗಿ ಗಳಿಸಬಹುದು. ಆದ್ದರಿಂದ ಗಾದೆಗಳನ್ನು ಕೂಡ ಎಲ್ಲರೂ ಸಂಪೂರ್ಣವಾಗಿ ಓದಬೇಕು. 16ನೇ ಪ್ರಶ್ನೆ ತುಂಬಿದ ಕೊಡ ಅಂತ ಕೊಟ್ಟಿದ್ದಾರೆ, ಮುಂದೆ ಡ್ಯಾಶ್ ಕೊಟ್ಟಿದ್ದಾರೆ. ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನೋದು ಇದರ ಒಂದು ಪೂರ್ಣ ಭಾಗವಾಗಿದೆ. ನಂತರ 17ನೇ ಪ್ರಶ್ನೆ ಮಾತು ಬಲ್ಲವನಿಗೆ ಜಗಳವಿಲ್ಲ. ಮುಂದೆ ಡ್ಯಾಶ್ ಕೊಟ್ಟಿದ್ದಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ,
ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಇದರ ಒಂದು ಪೂರ್ಣ ಭಾಗವಾಗಿದೆ. ನಂತರ 18ನೇ ಪ್ರಶ್ನೆ, ತಾಳಿದವನು ಈ ಪದದ ಒಂದು ಗಾದೆಯ ಪೂರ್ಣ ಭಾಗ ಏನಪ್ಪ ಅಂದರೆ ಬಾಳಿಯಾನು. ತಾಳಿದವನು ಗಾದೆಯ ಒಂದು ಪೂರ್ಣ ಏನಪ್ಪ ಅಂದರೆ ಬಾಳಿಯಾನು. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ ಆ ರೀತಿ. 19ನೇ ಪ್ರಶ್ನೆ, ಕೂತು ತಿಂದರೆ ಈ ಗಾದೆಯ ಪೂರ್ಣ ಭಾಗ ಏನಪ್ಪ ಅಂದರೆ ಕೂತು ತಿಂದರೆ ಕುಡುಕೆ ಹೊನ್ನು ಸಾಲದು ಅನ್ನೋದು. 20ನೇ ಪ್ರಶ್ನೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಗಿಡವಾಗಿ ಬಗ್ಗದ್ದು ಅಂತ ಕೊಟ್ಟಿದ್ದಾರೆ, ಇದರ ಪೂರ್ಣ ಭಾಗ ಮರವಾಗಿ ಬಗ್ಗೀತೆ. ಇದಿಷ್ಟು 1ನೇ ಭಾಗದಲ್ಲಿರೋ 1ನೇ ಮೇನ್ ಕ್ವಶನಲ್ಲಿ ಬರುವಂತಹ 4 ಭಾಗಗಳಾಗಿದ್ದಾವೆ. ಇದರಲ್ಲಿ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ನುಡಿಗಟ್ಟಿನ ಅರ್ಥ ಹಾಗೂ ಗಾದೆ ಪೂರ್ಣಗೊಳಿಸಿ ಅನ್ನೋದು ಈ 1ನೇ ಮೇನ್ ಕ್ವಶನಲ್ಲಿ ಈ 4 ಭಾಗಗಳನ್ನು ಕೇಳಿದರೆ ಇಲ್ಲಿ 20 ಅಂಕಗಳನ್ನು ನೀಡಿರುತ್ತಾರೆ. ನಂತರ 2ನೇ ಮೇನ್ ಕ್ವಶನ್, ಅದರಲ್ಲಿ ಕೊಟ್ಟಿರುವ ಪದಗಳಿಗೆ ನೀಡಿರುವಂತೆ ಸೂಚನೆಯಂತೆ ಉತ್ತರ ಬರೆಯಿರಿ. ಅದರಲ್ಲಿ 21ನೇದು ಏನು ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ತಿಳಿಸಿ. ನಾವು ಕನ್ನಡದಲ್ಲಿ ಬಳಕೆ ಮಾಡುವಂತಹ ಭಾಷೆಗಳು ಇವು ಪೂರ್ಣವಾದಂತಹ ಕನ್ನಡ ಭಾಷೆಗಳಲ್ಲ, ಇವು ಬೇರೆ ಬೇರೆ ಭಾಷೆಯಿಂದ ಬಂದಿರುವಂತಹ ಪದಗಳಾಗಿದ್ದಾವೆ. ಅದರಲ್ಲಿ 2 ಕೊಟ್ಟಿದ್ದಾರೆ, 2ಕ್ಕೆ 2 ಅಂಕ ನೀಡಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕನ್ನು ನಿಗದಿಪಡಿಸಿದ್ದಾರೆ. ಅದರಲ್ಲಿ ಕಾರ್ಖಾನೆ, ಈ ಕಾರ್ಖಾನೆ ಎಂಬ ಪದವು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಹಿಂದೂಸ್ತಾನಿ ಪದದಿಂದ ಬಂದಿದೆ. ನಂತರ ಅದರಲ್ಲಿ ಸಾಬೂನು ಎಂಬ ಪದವು ಇದು ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಪೋರ್ಚುಗೀಸ್ ಭಾಷೆಯಿಂದ ಈ ಒಂದು ಪದ ಬಂದಿದೆ. ನಂತರ 22, ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ. ಕೊಟ್ಟಿರುವಂಥ ಪದಗಳು ಕೊಟ್ಟಿರ್ತಾರೆ, ಅದನ್ನು ನಾವು ವಿಗ್ರಹ ವಾಕ್ಯದಲ್ಲಿ ಬರೆದು ಯಾವ ಸಂಧಿ ಅಂತ ಬರೀಬೇಕು. ಇಲ್ಲಿ ಇವನು ಪ್ಲಸ್ ಒಬ್ಬ, ಇದರ ವಿಗ್ರಹ ವಾಕ್ಯ ಏನಪ್ಪ ಅಂದರೆ ಇವನು ಪ್ಲಸ್ ಒಬ್ಬ = ಇವನೊಬ್ಬ ಅಂತ ಆಗ್ತಾ. ಇದು ಯಾವ ಸಂಧಿ ಅಂದರೆ ಲೋಪ ಸಂಧಿ ಆಗುತ್ತದೆ. ನಂತರ ಹಳ್ಳಿಯಲ್ಲಿ ಇದು ಯಾವ ಸಂಧಿ ಅಂದರೆ ಹಳ್ಳಿ ಪ್ಲಸ್ ಹಳ್ಳಿಯಲ್ಲಿ ಇದು ಆಗಮ ಸಂಧಿ ಆಗಿದೆ, ಯಕಾರಾಗಮ ಸಂಧಿ ಆಗುತ್ತದೆ. ಯಾಕಾರ ಇಲ್ಲಿ ಆಗಮವಾಗಿರುವುದರಿಂದ ಯಕಾರಾಗಮ ಆಗುತ್ತದೆ. ಇದು ಕೂಡ 2 ಅಂಕಗಳು. 2 ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಿದ್ದಾರೆ. 2 ಅಂಕ ಒಟ್ಟು. ಇಲ್ಲಿ 2 ಪ್ರಶ್ನೆಗಳು 2 ಅಂಕ. ನಂತರ ಕನ್ನಡಕ್ಕೆ ಬಂದಿರುವಂತಹ ಪದಗಳ ಬಗ್ಗೆ ಅದು 2 ಅಂಕ. ನಂತರ 23ನೇ ಭಾಗ, ಮೇನ್ ಕ್ವಶನ್ 2ನಲ್ಲಿ 23ನೇದು, ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ. ವಿಗ್ರಹ ವಾಕ್ಯ ಅಂದರೆ ನಾವು ಸಂಧಿಗೆ ಯಾವ ರೀತಿ ಬಿಡಿಸಿ ಬರಿತೀವಲ್ಲ ಆ ರೀತಿ ಬರೆದು ಅದು ಯಾವ ಸಮಾಸ ಅಂತ ಕೇಳಿದ್ದಾರೆ, ಅಲ್ಲಿ ಸಂಧಿ ಅಂತ ಕೇಳಿದ್ದಾರೆ, ಇದರಲ್ಲಿ ಸಮಾಸ ಯಾವುದನ್ನು ಬರೀಬೇಕು. ಉದಾಹರಣೆ 1ನೇದು ನೋಡ್ರಿ, ನಾಲ್ದೆಸೆ ಏನಪ್ಪ ಅಂದರೆ 4 ಪ್ಲಸ್ ದೆಸೆ. ಇದು ಸಂಖ್ಯಾವಾಚಕ ಮತ್ತು ಸಂಖ್ಯೆ ಮತ್ತು ನಾಮಪದ ಇದೆ. ಆದ್ದರಿಂದ ಇದು ಯಾವ ಸಮಾಸ ಅಂದರೆ 4 ಪ್ಲಸ್ ದೆಸೆ, ಇದು ದ್ವಿಗು ಸಮಾಸ ಆಗುತ್ತದೆ. ಹೆಮ್ಮರ, ಹಿರಿದಾದ ಪ್ಲಸ್ ಮರ ಹೆಮ್ಮರ, ಇದು ಕರ್ಮಧಾರೆಯ ಸಮಾಸ ಆಗುತ್ತದೆ. ಇದು ಕೂಡ 2 ಪ್ರಶ್ನೆಗಳನ್ನು ನೀಡಿದ್ದಾರೆ, 2 ಅಂಕ. 24ನೇದು, ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯವನ್ನು ಮಾಡಿ ಬರೆಯಿರಿ. ಕೊಟ್ಟಿರುವಂತಹ ಪದವನ್ನು ನಾವು ನಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಇದು 2 ಪ್ರಶ್ನೆಗಳನ್ನು ನೀಡುತ್ತಾರೆ, ಪ್ರತಿಯೊಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಿದ್ದಾರೆ. ಮೊದಲನೇದು ಅದರಲ್ಲಿ ಕಕ್ಕಾಬಿಕ್ಕಿ ನಾವು ಇದನ್ನು ಯಾವ ರೀತಿ ಸ್ವಂತ ವಾಕ್ಯದಲ್ಲಿ ಬರೀಬೋದು ಅಂದರೆ ಪೊಲೀಸರನ್ನು ಕಂಡು ಕಳ್ಳರು ಕಕ್ಕಾಬಿಕ್ಕಿಯಾದರು, ಈ ರೀತಿ. ನಂತರ ಪ್ರಯತ್ನ ಇದನ್ನು ಸ್ವಂತ ವಾಕ್ಯದಲ್ಲಿ ಯಾವ ಥರ ಬರೆಯೋದು ಅಂದರೆ ಪ್ರಯತ್ನ ಮಾಡಿದರೆ ಫಲ ಖಂಡಿತ ದೊರೆಯುತ್ತದೆ, ಅಥವಾ ನಾವು ಶಿಕ್ಷಕರ ಪರೀಕ್ಷೆಗೆ ಸತತ ಪ್ರಯತ್ನವನ್ನು ಮಾಡುತ್ತಿರುತ್ತೇವೆ, ಈ ರೀತಿಯಾದರೂ ಬರೀಬೋದು. 25, ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಪದವನ್ನು ಬರೆಯಿರಿ. ಇಲ್ಲಿ ಕೊಟ್ಟಿದ್ದಾರೆ, ಹಾವನ್ನು ಆಡಿಸುವವನು ಹಾವಾಡಿಗ. ಹೂವನ್ನು ಮಾರುವವಳು ಅಂತ ಕೊಟ್ಟರೆ ಹೂವಾಡಗಿತ್ತಿ, ಈ ರೀತಿ ಬರೀಬೇಕು. ಹಾವನ್ನು ಆಡಿಸುವವನು ಹಾವಾಡಿಗ.
ನಂತರ ಎರಡನೇದು 25ರಲ್ಲಿ ಎರಡನೇ ಪ್ರಶ್ನೆ ಏನಪ್ಪ ಅಂದರೆ ನೇತ್ರಗಳನ್ನು ದಾನ ಮಾಡಿದವನು ಏನಂತ ಕರೀತಾರೆ ಅಂದರೆ ನೇತ್ರದಾನಿ. ನಂತರ 26 ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿ ಹೆಸರಿಸಿ. ವಿಭಕ್ತಿ ಯಾವ ವಿಭಕ್ತಿಯಲ್ಲಿದೆ ಅನ್ನೋದು ಬರಿಬೇಕು ನಾವು. ತಾಯಿಯನ್ನು, ಇದನ್ನು ಯಾವ ಥರ ಬಿಡಿಸ್ಬೇಕಂದ್ರೆ ತಾಯಿ ಪ್ಲಸ್ ಅನ್ನು, ತಾಯಿಯನ್ನು, ಅನ್ನು ಅನ್ನೋ ವಿಭಕ್ತಿ ಬರ್ತಿದೆ. ಅನ್ನು ಅಂತ ಬಂದರೆ ಅದು ಯಾವ ವಿಭಕ್ತಿ ಅಂದರೆ ದ್ವಿತೀಯ ವಿಭಕ್ತಿ. ನಂತರ ಮರದಲ್ಲಿ, ಮರ ಪ್ಲಸ್ ಅಲ್ಲಿ, ಇಲ್ಲಿ ಯಾವುದು ಬರುತ್ತಂದರೆ ಸಪ್ತಮಿ ವಿಭಕ್ತಿ. ಅಲ್ಲಿ ಅನ್ನೋ ಅಂತ ಬಂದರೆ ಇದು ಸಪ್ತಮಿ. ಓಳ್ ಅಂತ ಬಂದರೂ ಇದು ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿನೇ ಆಗುತ್ತೆ. ರಾಮನೋಳ್ ಆ ರೀತಿ ಹೇಳ್ತಾರಲ್ಲ, ದೇಶದೋಳ್, ರಾಮನೋಳ್, ಇಲ್ಲಿ ಓಳ್ ಅಂತ ಬಂದರೂ ಕೂಡ ಅದು ಸಪ್ತಮಿ ವಿಭಕ್ತಿಯಾಗಿರ್ತದೆ. ಅದು ಹಳೆಗನ್ನಡಕ್ಕೆ ಸಂಬಂಧಿಸಿದಂಥ ವಿಭಕ್ತಿ ಪದ. 27ನೇದು ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ. ಒಂದು ವಾಕ್ಯ ಕೊಟ್ಟಿರ್ತಾರೆ, ಅದರಲ್ಲಿ ಸರ್ವನಾಮ ಯಾವುದು, ನಾಮಪದನೂ ಇರುತ್ತೆ ಸರ್ವನಾಮ ಪದನೂ ಇರುತ್ತೆ. ಅದರಲ್ಲಿ ಸರ್ವನಾಮ ಅನ್ನೋದನ್ನು ನಾವು ಬರೀಬೇಕಂತ ಹೇಳಿದ್ದಾರೆ. ಇಲ್ಲಿ ಮೊದಲನೇದು ಗೌರಿ ನನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟಳು. ಇಲ್ಲಿ ಗೌರಿ ಅನ್ನೋದು ನಾಮಪದ, ನನ್ನ ಅನ್ನೋದು ಯಾವ ಪದ, ಇದು ಸರ್ವನಾಮ ಪದ. ಗೌರಿ ಅನ್ನೋದು ನಾಮಪದ, ನನ್ನ ಅನ್ನೋದು ಈ ಒಂದು ವಾಕ್ಯದಲ್ಲಿ ಗೌರಿ ನನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟಳು. ನನ್ನ ಅನ್ನೋದು ನಾಮಪದ ಅಲ್ಲ, ಅದು ಸರ್ವನಾಮ ಪದ. ನಾನು, ನಾವು, ಇದು, ಅವು ಇವೆಲ್ಲ ಏನಪ್ಪ ಅಂದರೆ ಸರ್ವನಾಮ ಪದಗಳು ಬರ್ತವೆ. ನಂತರ ಎರಡನೇದು ನೀವು ಆದಷ್ಟು ಬೇಗ ಬನ್ನಿ. ಇಲ್ಲಿ ನೀವು ಅನ್ನೋದು ಏನಪ್ಪ ಅಂದರೆ ಸರ್ವನಾಮ ಪದ ಆಗಿದೆ. 28 ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಆರಿಸಿ ಬರೆಯಿರಿ. ವಾಕ್ಯ ಕೊಟ್ಟಿರ್ತಾರೆ, ಇಲ್ಲಿ ಆ ಒಂದು ವಾಕ್ಯದಲ್ಲಿ ಒಂದು ಅವ್ಯಯ ಪದ ಇರುತ್ತೆ, ಅದು ಯಾವುದು ಅನ್ನೋದನ್ನು ಬರೀಬೇಕು. ರಾಧೆಯು ಸೊಗಸಾಗಿ ಹಾಡಿದಳು. ಇಲ್ಲಿ ರಾಧೆಯು ಸೊಗಸಾಗಿ ಹಾಡಿದಳು. ಇಲ್ಲಿ ಸೊಗಸಾಗಿ ಅನ್ನೋದು ಇದು ಸಾಮಾನ್ಯ ಅವ್ಯಯದಲ್ಲಿ ಬರುವಂಥ ಅವ್ಯಯ ಪದವಾಗಿದೆ. ಇಲ್ಲಿ ಅವ್ಯಯ ಪದ ಯಾವುದಪ್ಪ ಅಂದರೆ ಸೊಗಸಾಗಿ. ನಂತರ ಎರಡನೇದು ಕಾಡಿನಲ್ಲಿ ಬೆಂಕಿಯು ದಗದಗನೆ ಉರಿಯುತ್ತಿತ್ತು. ಕಾಡಿನಲ್ಲಿ ಬೆಂಕಿಯು ದಗದಗನೆ. ಒಂದು ವಸ್ತುವನ್ನು ನಾವು ಅನುಕರಣೆ ಮಾಡೋದಕ್ಕೆ ಅನುಕರಣ ಅವ್ಯಯ ಅಂತ ಹೇಳ್ತೇವೆ. ಇದು ಅನುಕರಣ ಅವ್ಯಯದಲ್ಲಿ ಬರುವಂಥ ಪದ. ಇಲ್ಲಿ ಅವ್ಯಯ ಪದ ಯಾವುದಪ್ಪ ಅಂದರೆ ದಗದಗನೆ. 29 ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೆಯಿರಿ. ಒಂದು ವಾಕ್ಯದಲ್ಲಿ ಕೊಟ್ಟಿರ್ತಾರೆ, ಅದು ಏಕವಚನದಲ್ಲಿ ಕೊಟ್ಟಿರ್ಬೋದು, ಬಹುವಚನದಲ್ಲಿ ಕೊಟ್ಟಿರ್ಬೋದು. ಅದನ್ನು ನಾವು ಬೇರೆ ಯಾವುದರಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿ ಬರಿಬೇಕು. ಹುಡುಗರು ಆಟವನ್ನು ಆಡಿದರು. ಇಲ್ಲಿ ಹುಡುಗರು ಅಂತ ಐತಿ, ಇದು ಬಹುವಚನದಲ್ಲಿದೆ. ಇದನ್ನು ಏಕವಚನದಲ್ಲಿ ಯಾವ ಥರ ಬರೆಯೋದು ಅಂದರೆ ಹುಡುಗನು ಅಂದರೆ ಒಬ್ಬನು, ಹುಡುಗನು ಆಟವನ್ನು ಆಡಿದನು. ಆಡಿದರು ಅಂತ ಬರಿಬಾರ್ದು, ಆಡಿದನು ಒಬ್ಬನೇ. ನಂತರ ಎರಡನೇದು ನದಿಯು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ. ಇದು ಏಕವಚನದಲ್ಲಿದೆ. ನದಿಯು ಅಂದರೆ ಒಂದು, ಇಲ್ಲಿ ಬಹುವಚನಕ್ಕೆ ಬರೀಬೇಕು. ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತವೆ. ತದೆ ಅನ್ನೈತಲ್ಲ ಅದು ಒಂದು, ತವೆ ಅನ್ನೋದು ಎರಡು. ಅಂದರೆ ಸಾಕಷ್ಟು ನದಿಗಳು ಇದ್ದಾವೆ, ಹಾಗಾಗಿ ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತವೆ. ನಂತರ ಎರಡನೇ ಮೇನ್ನಲ್ಲಿ 30ನೇ ಪ್ರಶ್ನೆ ಏನಪ್ಪ ಅಂದರೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. 4ನೇಯ ಇದು ಯಾವ ವಾಚಕ ಅಂದರೆ ಸಂಖ್ಯೆಯ ವಾಚಕ. ಮೂಡಣ ಇದು ಯಾವ ವಾಚಕ ಅಂದರೆ ದಿಗ್ವಾಚಕ. ನೆನಪಿಲ್ಲ ಎರಡನೇ ಪ್ರಶ್ನೆ, ನೆನಪಿಲ್ಲ ಇದು ಯಾವ ಸಂಧಿ ಅಂದರೆ ಲೋಪ ಸಂಧಿ. ದೇವಾಲಯ ಇದು ಸವರ್ಣ ದೀರ್ಘ ಸಂಧಿ. ದೇವ ಪ್ಲಸ್ ಆಲಯ, ದೇವಾಲಯ. ಈ ರೀತಿ ಸವರ್ಣ ದೀರ್ಘ ಸಂಧಿ ಬರುತ್ತೆ. ನಂತರ 31ನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ವರ್ತಮಾನಕ್ಕೆ ಪರಿವರ್ತಿಸಿ ಬರೆಯಿರಿ. ಕೊಟ್ಟಿರುವಂಥ ವಾಕ್ಯ ಯಾವ ಕಾಲದಲ್ಲಿ ಇದೆ ಅನ್ನೋದನ್ನು ನಾವು ನೋಡಿಕೊಂಡು ಅದನ್ನು ವರ್ತಮಾನಕ್ಕೆ ಬದಲಾವಣೆ ಮಾಡಿ ಬರಿಬೇಕು. ಇಲ್ಲಿ ಮೊದಲನೇದು ಸುರೇಶನು ಕಥೆಯನ್ನು ಹೇಳಿದನು. ದ ಬಂದರೆ ಅದು ಭೂತ. ಇದನ್ನು ವರ್ತಮಾನಕ್ಕೆ ಯಾವುದಾದ್ರೆ ಇಲ್ಲಿ 3 ಕಾಲಗಳು ಬರ್ತವೆ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ವರ್ತಮಾನ ಕಾಲದ್ದು ಏನಪ್ಪ ಅಂದರೆ ಉತ್ತ ಅನ್ನೋ ಒಂದು ಕಾಲಸೂಚಕ ಪ್ರತ್ಯಯ ಬರುತ್ತೆ. ಅದೇ ಭೂತಕಾಲದ್ದು ದ ಅಂತ ಬರುತ್ತೆ. ನಂತರ ಭವಿಷ್ಯತ್ ಕಾಲದ್ದು ವಾ ಅಂತ ಬರುತ್ತೆ.
ಇಲ್ಲಿ ಮೊದಲನೇ ವಾಕ್ಯ ಯಾವ ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಅಂದರೆ, ಸುರೇಶನು ಕಥೆಯನ್ನು ಹೇಳಿದ್ದನು. ಇದು ಭೂತಕಾಲದಲ್ಲಿ ಹೇಳಿದನು, ಆಲ್ರೆಡಿ ಹೇಳಿದ್ದಾನೆ. ಹಾಗಾಗಿ ಇದನ್ನು ನಾವು ವರ್ತಮಾನಕ್ಕೆ ಯಾವ ಥರ ಬರೆಯೋದಂದರೆ, ಸುರೇಶನು ಕಥೆಯನ್ನು ಹೇಳುತ್ತಾನೆ. ಹೇಳುತ್ತಾನೆ. ಇಲ್ಲಿ ಉತ್ತ ಅನ್ನೋ ಒಂದು ವರ್ತಮಾನ ಕಾಲ ಸೂಚಕ ಬರುವ ಹಾಗೆ ಬರೀಬೇಕು. ನಂತರ ಎರಡನೇದು, ವಿದ್ಯಾರ್ಥಿಗಳು ವ್ಯಾಯಾಮವನ್ನು ಮಾಡಿದರು. ಆಲ್ರೆಡಿ ಮುಗಿದು ಹೋಗಿದೆ, ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ವಿದ್ಯಾರ್ಥಿಗಳೆಲ್ಲ ಏನು ಮಾಡಿದ್ದಾರೆ ಅಂದರೆ ವ್ಯಾಯಾಮವನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ವರ್ತಮಾನಕ್ಕೆ ಯಾವ ಥರ ಅಂದರೆ, ವಿದ್ಯಾರ್ಥಿಗಳು ವ್ಯಾಯಾಮವನ್ನು ಮಾಡುತ್ತಾರೆ. ಉತ್ತಾರೆ ಅನ್ನೋ ಉತ್ತ ಅನ್ನೋಂದರೆ ವರ್ತಮಾನದಲ್ಲಿ ಉತ್ತ ಅನ್ನೋ ಪ್ರತ್ಯಯ ಬರೋ ಹಾಗೆ ನಾವು ಈ ವಾಕ್ಯಗಳನ್ನು ಬರಿಬೇಕು. ನಂತರ 32, ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ. ತತ್ಸಮ ತದ್ಭವಗಳು, ಇಲ್ಲಿ ಪ್ರಾಣ ಅಂತ ಕೊಟ್ಟಿದ್ದಾರೆ. ಪ್ರಾಣಕ್ಕೆ ಇದರ ತದ್ಭವ ರೂಪ ಏನಪ್ಪ ಅಂದರೆ ಹರಣ ಅನ್ನೋದು ಇದರ ತದ್ಭವ ರೂಪವಾಗಿದೆ. ಸಿರಿ, ಈ ಪದದ ಒಂದು ತದ್ಭವ ರೂಪ ಏನಪ್ಪ ಅಂದರೆ ಶ್ರೀ ಅನ್ನೋದು ಇದರ ಅಥವಾ ಸ್ತ್ರೀ ಅನ್ನೋದು ಬರುತ್ತೆ. 33, ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ ಬರೆಯಿರಿ. ಕೆಳಗೆ ಕೊಟ್ಟಿರುವಂಥ ಒಂದು ವಾಕ್ಯ ಇದೆ, ಅದರಲ್ಲಿ ನಾವು ಲೇಖನ ಚಿಹ್ನೆಗಳನ್ನು ಬಳಸಿ ಆ ಒಂದು ವಾಕ್ಯವನ್ನು ಸರಿಯಾಗಿ ಬರೀಬೇಕು. ಮೊದಲನೇದು, ವಿಶ್ವೇಶ್ವರಯ್ಯನವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ನೋಡ್ರಿ, ಇಲ್ಲಿ ಯಾವ ಥರ ಲೇಖನ ಚಿಹ್ನೆ ಬಳಸಬೇಕಪ್ಪ ಅಂದರೆ, ಇಲ್ಲಿ ಮೊದಲನೇದಾಗಿ ನೋಡ್ರಿ, ವಿಶ್ವೇಶ್ವರಯ್ಯನವರ ಸಾಧನೆಯನ್ನು ಗುರುತಿಸಿ, ಇಲ್ಲಿ ಕಾಮ. ನಂತರ ಮುಂದಿದೆ ವಾಕ್ಯ, ಭಾರತ ಅವರನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಏನು ಮಾಡುತ್ತೆ ಅಂದರೆ ಭಾರತ ರತ್ನ. ಇಲ್ಲಿ ಭಾರತ ರತ್ನ ಅನ್ನೋದಕ್ಕೆ ವಿಶೇಷವಾದಂತಹ ಒಂದು ನಾವು ಚಿಹ್ನೆಯನ್ನು ಹಾಕಬೇಕು. ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು, ಇಲ್ಲಿ ಸಿಂಗಲ್ ಯುನಿಟೆಡ್ ಕಾಮದಲ್ಲಿ ಹಾಕಬೇಕು. ಭಾರತ ರತ್ನಕ್ಕೆ ಸಿಂಗಲ್ ಯುನಿಟೆಡ್ ಕಾಮವನ್ನು ಹಾಕಬೇಕು ನಾವು. ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಈ ರೀತಿ ನಾವು ಕೊಟ್ಟಿರುವಂಥ ವಾಕ್ಯದಲ್ಲಿ ಲೇಖನ ಚಿಹ್ನೆಯನ್ನು ಬರೆದ್ರೆ ನಮಗೆ 1ಕ್ಕೆ 1 ಅಂಕ ಅಥವಾ 2ಕ್ಕೆ 2 ಅಂಕವನ್ನು ನೀಡುತ್ತಾರೆ. ನಂತರ, ಆಹಾ ಗುಲಾಬಿ ಹೂವು ಬಹಳ ಸುಂದರವಾಗಿದೆ. ಇಲ್ಲಿ ಯಾವ ಒಂದು ಚಿಹ್ನೆ ಬಳಸ್ಬೋದಪ್ಪ ಅಂದರೆ, ನಾವು ಭಾವಸೂಚಕ ಚಿಹ್ನೆಯನ್ನು ಬಳಸ್ಬೋದು. ಆಹಾ ಅನ್ನೋದು ಇದು ಒಂದು ಭಾವಸೂಚಕ, ಆಶ್ಚರ್ಯ ಸೂಚಕ ಅಂತಲೂ ಹೇಳ್ತಾರೆ. ಗುಲಾಬಿ ಹೂವು ಬಹಳ ಸುಂದರವಾಗಿದೆ. ಆಹಾ ಅನ್ನೋದು ಇದು ಭಾವಸೂಚಕ ಚಿಹ್ನೆ, ಗುಲಾಬಿ ಹೂವು ಬಹಳ ಸುಂದರವಾಗಿದೆ. ಇಲ್ಲಿ ಈ ಒಂದು ಭಾವಸೂಚಕ ಚಿಹ್ನೆಯನ್ನು ನಾವು ಬಳಸ್ಬೋದು. ನಂತರ 34ನೇದು, ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಗ್ರಾಂಥಿಕ ರೂಪ ಯಾವ ಥರ ಅಂದರೆ ನೋಡಿ, ಮ್ಯಾಗ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಗ್ರಾಂಥಿಕ ರೂಪ ಅಂದರೆ ಮ್ಯಾಗ ಅಂದರೆ ಮೇಲೆ. ನಂತರ 2ನೇದು, ಇಲ್ಲದ ಹಂಗ ಅಂದರೆ ಇಲ್ಲದ ಹಾಗೆ. ಈ ರೀತಿ ಕೊಟ್ಟಿರುವಂಥ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆದ್ರೆ 2ಕ್ಕೆ 2 ಅಂಕ ನೀಡಿರ್ತಾರೆ. 35ನೇದು, ಮೇನ್ ಕ್ವಶನ್ 2ರಲ್ಲಿ 35ನೇ ಪ್ರಶ್ನೆ ಏನಪ್ಪ ಅಂದರೆ, ಕೊಟ್ಟಿರುವ ವಾಕ್ಯಗಳಲ್ಲಿರುವ ಜೋಡಿ ನುಡಿ ಮತ್ತು ದ್ವಿರುಕ್ತಿಗಳನ್ನು ಗುರುತಿಸಿ ಬರೆಯಿರಿ. ಒಂದು ವಾಕ್ಯ ಕೊಟ್ಟಿರ್ತಾರೆ, ಆ ವಾಕ್ಯದಲ್ಲಿ ಜೋಡು ನುಡಿ ಯಾವುದು ಅಥವಾ ದ್ವಿರುಕ್ತಿ ಯಾವುದನ್ನು ನಾವು ಬರೀಬೇಕು. ಮಳೆ ಬರುವ ಸೂಚನೆ ಕಂಡು ಜನರು ಬೇಗ ಮನೆಗಳಿಗೆ ಹೊರಟರು. ಇಲ್ಲಿ ಬೇಗ ಅನ್ನೋದು ಏನಪ್ಪ ಅಂದರೆ ಇದು ದ್ವಿರುಕ್ತಿಯಾಗಿದೆ. ಆದ್ದರಿಂದ ಇದು ಬೇಗ ಅನ್ನೋದನ್ನು ನಾವು ಬರೀಬೇಕು. ನಂತರ 2ನೇ ಪ್ರಶ್ನೆ, ಮನೆಯ ಮಕ್ಕಳು ಮರಿಗಳಿಂದ ತುಂಬಿತು. ಮನೆಯು ಮಕ್ಕಳು ಮರಿಗಳಿಂದ ತುಂಬಿತು ಅಂದರೆ ಮಕ್ಕಳು ಮರಿ ಅನ್ನೋದು ಇದು ಜೋಡು ನುಡಿ, ಇದು ದ್ವಿರುಕ್ತಿ ಅಲ್ಲ, ಇದು ಜೋಡು ನುಡಿಯಾಗಿದೆ. ಮಕ್ಕಳು ಮರಿ ಇದು ವಿಶೇಷವಾಗಿ 2 ಪದಗಳಿಗೆ ಅರ್ಥ ಇರುವಂತಹ ಒಂದು ಜೋಡು ನುಡಿಯಾಗಿದೆ. ನಂತರ 3ನೇ ಮೇನ್, ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅವುಗಳ ಮುಂದೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದನ್ನು ಪೂರ್ತಿಯಾಗಿ ಓದಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಆದ್ದರಿಂದ ಇದನ್ನು ತಾವು ಪಾಸ್ ಮಾಡಿ ಈ ಒಂದು ಗದ್ಯ ಭಾಗವನ್ನು ಓದ್ಕೊಂಡು ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ, ಈ ಗದ್ಯ ಭಾಗವನ್ನು ಕೊಟ್ಟಾಗ ನಾವು ಏನು ಮಾಡಬೇಕಂದ್ರೆ ಮೊದಲಿಗೆ ಗದ್ಯ ಭಾಗವನ್ನು ಓದಬಾರ್ದು. ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ನಾವು ಓದಿದರೆ
ಅವುಗಳಿಗೆ ನಾವು ನಂತರ ಗದ್ಯ ಭಾಗವನ್ನು ಓದಿದರೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಈಸಿಯಾಗಿ ಉತ್ತರವನ್ನು ಗುರುತಿಸಬಹುದು. ಆದ್ದರಿಂದ ಎಲ್ಲರೂ ಈ ಒಂದು ಪರೀಕ್ಷೆಯಲ್ಲಿ ಏನು ಮಾಡಿರಿ ಅಂದರೆ ಫಸ್ಟಿಗೆ ಕೊಟ್ಟಿರುವಂತಹ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಓದ್ಕೊಳ್ರಿ, ಆಮೇಲೆ ಗದ್ಯ ಭಾಗವನ್ನು ಓದ್ರಿ. ಆವಾಗ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಪ್ರಶ್ನೆಗಳನ್ನು ಮಾತ್ರ ಓದ್ತೀನಿ, ಪ್ರಶ್ನೆಗಳು ಮತ್ತು ಉತ್ತರಗಳನ್ನು. ಈ ಗದ್ಯ ಭಾಗವನ್ನು ತಾವು ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ರಿ. ಇಲ್ಲಿ ಮೊದಲನೇ ಗದ್ಯ ಭಾಗದಲ್ಲಿ ಮೊದಲನೇ ಪ್ರಶ್ನೆ 5 ಪ್ರಶ್ನೆಗಳಿರ್ತವೆ. 5 ಪ್ರಶ್ನೆಗಳಿಗೆ 5 ಅಂಕ. ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಏನಪ್ಪ ಅಂದರೆ ಸಾಮಾನ್ಯವಾಗಿ ಗುರುತಿಸಲಾಗುವ ಮಾನವನ ಮೂಲಭೂತ ಅವಶ್ಯಕತೆಗಳಾವುವು ಅಥವಾ ಯಾವುವು ಅಂತ ಕೇಳಿದರೆ, ಸಾಮಾನ್ಯವಾಗಿ ಗುರುತಿಸಲಾಗುವ ಮಾನವನ ಮೂಲಭೂತ ಅವಶ್ಯಕತೆಗಳು ಆಹಾರ, ಅರಿವೆ ಮತ್ತು ಆಸರೆ. ಆಹಾರ, ಆಶ್ರಯ ಮತ್ತು ತಿಳುವಳಿಕೆ, ಈ ರೀತಿ ಒಂದು ನಮಗೆ ಸಂಬಂಧಿಸಿದಂತಹ ಮೂಲಭೂತ ಅವಶ್ಯಕತೆಗಳಾಗಿವೆ. ಎರಡನೇ ಪ್ರಶ್ನೆ, ಮಾನವನನ್ನು ಪ್ರಾಣಿ ಸ್ಥಿತಿಯಿಂದ ಮೇಲೆತ್ತುವುದು ಯಾವುದು? ಇದಕ್ಕೆ ಉತ್ತರ ಏನಪ್ಪ ಅಂದರೆ ಮಾನವನನ್ನು ಪ್ರಾಣಿ ಸ್ಥಿತಿಯಿಂದ ಮೇಲೆತ್ತುವುದು ಜ್ಞಾನಾರ್ಜನೆ ಅಥವಾ ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಮೂರನೇ ಪ್ರಶ್ನೆ, ಸಾಮಾಜೀಕರಣ ಎಂದರೇನು? ಇದಕ್ಕೆ ಉತ್ತರ ಏನಪ್ಪ ಅಂದರೆ ತನ್ನ ಸುತ್ತಮುತ್ತಲ ಪ್ರಪಂಚದ ಬಗ್ಗೆ ಮಾನವ ಶಿಶು ಅರಿವನ್ನು ಪಡೆಯುವ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಎಂದು ಕರೆಯುತ್ತಾರೆ. ಎರಡನೇದು, ವ್ಯಕ್ತಿಗಳು ಯಾವುದರ ಮೂಲಕ ಸಾಂಸ್ಕೃತಿಕ ಮೌಲ್ಯಗಳ ತಿಳುವಳಿಕೆ ಪಡೆಯುತ್ತಾರೆ? ಇದಕ್ಕೆ ಉತ್ತರ ಏನಪ್ಪ ಅಂದರೆ ವ್ಯಕ್ತಿಗಳು ಶಿಕ್ಷಣದ ಮೂಲಕ ಸಾಂಸ್ಕೃತಿಕ ಮೌಲ್ಯಗಳ ತಿಳುವಳಿಕೆ ಪಡೆಯುತ್ತಾರೆ. ನಂತರ 5ನೇ ಪ್ರಶ್ನೆ, ಸಂಸ್ಕೃತಿಯ ಅಂಶಗಳನ್ನು ಶಿಕ್ಷಣವು ಹೇಗೆ ವರ್ಗಾಯಿಸುತ್ತದೆ? ಇದಕ್ಕೆ ಉತ್ತರ ಏನಪ್ಪ ಅಂದರೆ ಸಮಾಜದ ಇತಿಹಾಸ, ಸಾಧನೆಗಳು, ಧರ್ಮ, ಭಾಷೆ, ಮೌಲ್ಯಗಳು, ಸಾಹಿತ್ಯ, ಕಲೆ, ತಾಂತ್ರಿಕ ಜ್ಞಾನ ಮೊದಲಾದ ಸಂಸ್ಕೃತಿಯ ಅಂಶಗಳನ್ನು ಶಿಕ್ಷಣವು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುತ್ತದೆ. ಎಷ್ಟು ಬರೆದ್ರೆ ಸಾಕು. ಈ 5 ಪ್ರಶ್ನೆಗಳಿಗೆ 5 ಅಂಕ ನೀಡುತ್ತೆ. ಆದ್ದರಿಂದ ಎಲ್ಲರೂ ಏನು ಮಾಡಬೇಕಂದ್ರೆ ಮೊದಲಿಗೆ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಓದಿ ನಂತರ ಆ ಗದ್ಯ ಭಾಗವನ್ನು ಓದಿ. ಆ ಗದ್ಯ ಭಾಗವನ್ನು ಓದ್ತಾ ಹೋದಾಗ ನಮಗೆ ಆ ಪ್ರಶ್ನೆಗಳಿಗೆ ಉತ್ತರ ಈಸಿಯಾಗಿ ಸಿಗುತ್ತೆ. ಆವಾಗ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ನಾವು ನೀಡ್ಬೋದು. ನಂತರ ಎರಡನೇ ಗದ್ಯ ಭಾಗ, ಇದು ಕೂಡ 5 ಪ್ರಶ್ನೆಗಳಿರುತ್ತೆ. ಇದು 5 ಅಂಕಗಳು. ಇಲ್ಲೂ ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಪ್ರಶ್ನೆ ಓದಿ ನಂತರ ಗದ್ಯ ಭಾಗವನ್ನು ಓದಿ. ಇಲ್ಲಿ ಗದ್ಯ ಭಾಗವನ್ನು ನಾನು ಇಲ್ಲಿ ಓದೋದಿಲ್ಲ, ಪಾಸ್ ಮಾಡಿ ನೀವು ಓದ್ಕೊಳ್ಳಿ. ಇಲ್ಲಿ ಮೊದಲನೇ ಪ್ರಶ್ನೆ, ಚೆನ್ನಕೇಶವ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಇದಕ್ಕೆ ಉತ್ತರ ಏನಪ್ಪ ಅಂದರೆ ರಾಜ ವಿಷ್ಣುವರ್ಧನನು ಬೇಲೂರು ಚೆನ್ನಕೇಶವ ದೇವಾಲಯವನ್ನು ಕಟ್ಟಿಸಿದನು. ಎರಡನೇ ಪ್ರಶ್ನೆ, ನಾಟ್ಯರಾಣಿ ಎಂಬ ಬಿರುದು ಯಾರಿಗಿತ್ತು? ಈ ಒಂದು ಎರಡನೇ ಪ್ರಶ್ನೆಗೆ ಉತ್ತರ ವಿಷ್ಣುವರ್ಧನನ ಹೆಂಡತಿ ಶಾಂತಲೆಗೆ ನಾಟ್ಯರಾಣಿ ಎಂಬ ಬಿರುದು ಇತ್ತು. ಮೂರನೇ ಪ್ರಶ್ನೆ, ರಾಜ ವಿಷ್ಣುವರ್ಧನನ ದಂಡನಾಯಕ ಯಾರು? ರಾಜ ವಿಷ್ಣುವರ್ಧನ ದಂಡನಾಯಕ ಯಾರಪ್ಪ ಅಂದರೆ ಕೇತುಮಲ್ಲ. ಇದು 9ನೇ ತರಗತಿಗೆ ಸಂಬಂಧಿಸುವಂಥ ಕನ್ನಡ ವಿಷಯದಲ್ಲಿ ಬರುವಂಥ ಒಂದು ಗದ್ಯ ಭಾಗವಾಗಿದೆ. ಹಾಗಾಗಿ ತಾವು ಕನ್ನಡ ಪಾಠ್ಯಪುಸ್ತಕವನ್ನು ತಗೊಂಡು ಆ ಪಾಠಗಳನ್ನು ಕೂಡ ಓದಿದರೆ ತುಂಬ ಒಳ್ಳೆಯದಾಗುತ್ತೆ. ಎಲ್ಲದಕ್ಕೂ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡ್ಬೋದು. ನಂತರ 4ನೇದು, ಹೊಯ್ಸಳರ ರಾಜಧಾನಿ ಯಾವುದು? ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ. 5ನೇ ಪ್ರಶ್ನೆ, ಪುರಾಣಗಳಲ್ಲಿ ಬೇಲೂರಿಗೆ ಯಾವ ಹೆಸರು ಇದೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಪುರಾಣಗಳಲ್ಲಿ ಬೇಲೂರಿಗೆ ವೇಲಾಪುರಿ ಎಂಬ ಹೆಸರು ಇದೆ. ಈ ಪ್ರಶ್ನೆಗಳಿಗೂ 5 ಅಂಕಗಳು. ಒಟ್ಟು 15 ಅಂಕಗಳು ಗದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿರ್ತವೆ. ಆದ್ದರಿಂದ ತಾವು 15ಕ್ಕೆ 15 ಅಂಕಗಳನ್ನು ಈಸಿಯಾಗಿ ಪಡಿಬೇಕಪ್ಪ ಅಂದರೆ ಮೊದಲಿಗೆ ಗದ್ಯ ಭಾಗದ ಪ್ರಶ್ನೆಗಳನ್ನು ಓದಿ ನಂತರ ಗದ್ಯ ಭಾಗ ಓದಿದರೆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಮಾಡ್ಬೋದು. ನಂತರ ಗದ್ಯ ಭಾಗ 3ನೇದು, ಇದು ಕೂಡ 5 ಪ್ರಶ್ನೆಗಳನ್ನು ಒಳಗೊಂಡಿದೆ. ಇದಕ್ಕೆ 5 ಅಂಕಗಳು. ಇಲ್ಲೂ ಕೂಡ ಮೊದಲಿಗೆ ಗದ್ಯ ಭಾಗದ ಪ್ರಶ್ನೆಗಳನ್ನು ಓದಿ ನಂತರ ಗದ್ಯ ಭಾಗವನ್ನು ಓದ್ಕೊಳ್ರಿ. ಇಲ್ಲಿ ಗದ್ಯ ಭಾಗದ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ನೆಲ್ಸನ್ ಮಂಡೇಲಾ ಯಾವ ದೇಶದವರು ಅಂತ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೆಲ್ಸನ್ ಮಂಡೇಲಾರವರು ದಕ್ಷಿಣ ಆಫ್ರಿಕಾದ ದೇಶದವರು. ನಂತರ 2ನೇದು, ನೆಲ್ಸನ್ ಮಂಡೇಲಾರವರ ಹೋರಾಟ ಯಾವುದರ ವಿರುದ್ಧ ನಡೆಯಿತು? ನೆಲ್ಸನ್ ಮಂಡೇಲಾರವರ ಹೋರಾಟ ಬಿಳಿಯರ ವರ್ಣಭೇದ ವಿರುದ್ಧ ನಡೆಯಿತು. ನಂತರ 3ನೇ ಪ್ರಶ್ನೆ, ನೆಲ್ಸನ್ ಮಂಡೇಲಾ ಎಷ್ಟು ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದರು? ಎಷ್ಟು ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದರಪ್ಪ ಅಂದರೆ ನೆಲ್ಸನ್ ಮಂಡೇಲಾರವರು 27 ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದರು, ಜೈಲಿನಲ್ಲಿ ಇರ್ತಾರೆ ಅವರು. ನಂತರ
ನೆಲ್ಸನ್ ಮಂಡೇಲಾ ತಮ್ಮ ಹೋರಾಟಕ್ಕೆ ಯಾರಿಂದ ಪ್ರೇರಣೆ ಪಡೆದರು? ನೆಲ್ಸನ್ ಮಂಡೇಲಾ ತಮ್ಮ ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆ ಪಡೆದರು. ನಂತರ 5ನೇ ಪ್ರಶ್ನೆ, ನೆಲ್ಸನ್ ಮಂಡೇಲಾ ಅವರಿಗೆ ಭಾರತ ಸರ್ಕಾರ ನೀಡಿದ ಪ್ರಶಸ್ತಿ ಯಾವುದು? ನೆಲ್ಸನ್ ಮಂಡೇಲಾ ಅವರಿಗೆ ಭಾರತ ಸರ್ಕಾರ ನೀಡಿದ ಪ್ರಶಸ್ತಿ ಯಾವುದಪ್ಪ ಅಂದರೆ ಭಾರತ ರತ್ನ. ಇಲ್ಲಿ 4ನೇ ಗದ್ಯ ಭಾಗ, 3 ಗದ್ಯ ಭಾಗ ಅಲ್ಲ, ಒಟ್ಟು 4 ಗದ್ಯ ಭಾಗಗಳು, 4 ಗದ್ಯ ಭಾಗಗಳಿಂದ 20 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಇಲ್ಲೂ ಕೂಡ ತಾವು ಗದ್ಯ ಭಾಗವನ್ನು ಓದಿದ ನಂತರ ಫಸ್ಟ್ ಗದ್ಯ ಭಾಗದ ಪ್ರಶ್ನೆಗಳನ್ನು ಓದಿದ ನಂತರ ಗದ್ಯ ಭಾಗವನ್ನು ಓದಿ. ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ, ಈ 4ನೇ ಗದ್ಯ ಭಾಗಕ್ಕೆ ಸಂಬಂಧಿಸಿದಂಥ 5 ಪ್ರಶ್ನೆಗಳು. ಶಿವಶರಣರು ಕಾಯಕವನ್ನು ಯಾವ ತಳಹದಿಯ ಮೇಲೆ ರೂಪಿಸಿದರು ಅನ್ನೋದಕ್ಕಿದೆ. ಇಲ್ಲಿ ಶಿವಶರಣರು ಕಾಯಕವನ್ನು ಸೈದ್ಧಾಂತಿಕ ತಳಹದಿಯ ಮೇಲೆ ರೂಪಿಸಿದರು. ನಂತರ 2ನೇ ಪ್ರಶ್ನೆ, ಶಿವಶರಣರ ಕಾಯಕದ ಪರಿಕಲ್ಪನೆ ಯಾವುದಕ್ಕೆ ಕಾಯಕಲ್ಪವೆನಿಸಿತು? ಇದಕ್ಕೆ ಸರಿಯಾದ ಉತ್ತರ, ಶಿವಶರಣರ ಕಾಯಕದ ಪರಿಕಲ್ಪನೆ ಧಾರ್ಮಿಕ ಚಳುವಳಿಯ ಸಾಮಾಜಿಕ ಏಕತೆಗೆ ಕಾಯಕಲ್ಪವೆನಿಸಿತು. ನಿಜವಾದ ಆರ್ಥಿಕ ಸಮಾನತೆ ಎಂದರೇನು ಅಂತ ಕೇಳಿದ್ದಾರೆ. ಇಲ್ಲಿ ನಿಜವಾದ ಆರ್ಥಿಕ ಸಮಾನತೆ ಎಂದರೆ ದುಡಿಯುವ ಹಕ್ಕಿಗೆ ಪಡೆಯುವ ಸಮಾನ ಪ್ರತಿಫಲ. ನಾವು ಕೆಲಸ ಮಾಡುವಂಥ ಒಂದು ಕೆಲಸಕ್ಕೆ ನಾವು ಪಡೆಯುವಂಥ ಸಂಭಾವನೆಯೇ ಅದರ ಒಂದು ಪ್ರತಿಫಲವಾಗಿರುತ್ತದೆ. ಕಾಯಕ ಪರಿಕಲ್ಪನೆಯು ಯಾರ ಆರ್ಥಿಕ ಸಿದ್ಧಾಂತಕ್ಕೆ ಸಾಮ್ಯತೆ ತೋರುತ್ತದೆ ಅಂತ ಇದೆ. ಕಾಯಕ ಪರಿಕಲ್ಪನೆಯು ಇದು ಕಾರ್ಲ್ ಮಾರ್ಕ್ಸ್ನ ಆರ್ಥಿಕ ಸಿದ್ಧಾಂತಕ್ಕೆ ಸಾಮ್ಯತೆ ತೋರುತ್ತದೆ. ನಂತರ 5ನೇ ಪ್ರಶ್ನೆ, ರಸ್ಕಿನ್ ಕೃತಿಯಿಂದ ಗಾಂಧೀಜಿಯವರಿಗೆ ಯಾವ ಮಹತ್ವ ತಿಳಿಯಿತು? ರಸ್ಕಿನ್ ಕೃತಿಯಿಂದ ಗಾಂಧೀಜಿಯವರಿಗೆ ದೈಹಿಕ ಶ್ರಮದ ಮಹತ್ವ ತಿಳಿಯಿತು. ಇದಿಷ್ಟು ಗದ್ಯ ಭಾಗ, 4 ಗದ್ಯ ಭಾಗಗಳು. 4 ಗದ್ಯ ಭಾಗಕ್ಕೆ ಪ್ರತಿಯೊಂದು ಗದ್ಯ ಭಾಗಕ್ಕೆ 5 ಅಂಕವನ್ನು ನಿಗದಿಪಡಿಸುತ್ತಾರೆ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದರೆ ನಾವು 20ಕ್ಕೆ 20 ಅಂಕಗಳನ್ನು ಸುಲಭವಾಗಿ ಈ ಒಂದು ಗದ್ಯ ಭಾಗದಿಂದ ಪಡೆಯಬಹುದು. ನಂತರ 4ನೇ ಮೇನ್, ಕೊಟ್ಟಿರುವ ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರ ಬರೆಯಿರಿ. ಇದು ಒಂದು ರೀತಿ ಏನಪ್ಪಾ ಅಂದರೆ ಪ್ರಬಂಧ ಬರೆಯೋ ರೀತಿ ಬರೀಬೇಕು. ಇದು 5 ಅಂಕಗಳಿಗೆ ನೀಡಿದ್ದಾರೆ. ಜಾಗತೀಕರಣ ತಾಪಮಾನದ ಪರಿಣಾಮ ಈ ವಿಷಯವನ್ನು ಕುರಿತು 8-10 ವಾಕ್ಯಗಳಲ್ಲಿ ಟಿಪ್ಪಣಿ ಬರೆಯಿರಿ. ಅಂದರೆ ಜಾಗತಿಕ ತಾಪಮಾನದ ಬಗ್ಗೆ ನಾವು ಒಂದು ಚಿಕ್ಕದಾಗಿರುವಂತಹ ಪ್ರಬಂಧವನ್ನು ಸುಮಾರು 1ರಿಂದ 1.5 ಅಥವಾ 2 ಪೇಜ್ನಲ್ಲಿ ನಾವು ಒಂದು ಪ್ರಬಂಧವನ್ನು ಬರೆದರೆ ಇದಕ್ಕೆ 5ಕ್ಕೆ 5 ಅಂಕಗಳನ್ನು ನಾವು ಪಡೆಯಬಹುದು. ಇಲ್ಲಿ ಕೊಟ್ಟಿದ್ದಾರೆ ಜಾಗತಿಕ ತಾಪಮಾನದಿಂದ ಏನೇನು ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಬರೆದಿದ್ದೀವಿ ಅನ್ನೋದಕ್ಕೆ ಇದನ್ನು ಒಂದು ನೋಡ್ಕೊಳ್ರಿ. ಇದು ಒಂದು ಮಾದರಿ ರೀತಿಯಾಗಿದೆ. ಇದು ವಿಶ್ವವು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಎಂದರೆ ಜಾಗತಿಕ ತಾಪಮಾನ. ಅನೇಕ ವಿಜ್ಞಾನಿಗಳು ಇಂಗಾಲದ ಡೈಆಕ್ಸೈಡ್ ಮತ್ತು ಇತರ ಹಸಿರುಮನೆ ಅನಿಲಗಳ ಉತ್ಪಾದನೆ ವಾತಾವರಣದ ಮೇಲೆ ಬಿಸಿ ಪರಿಣಾಮವನ್ನು ಉಂಟುಮಾಡುತ್ತಿದೆ. ಇದು ಮಾನವನ ಜೀವನಕ್ಕೆ ತುಂಬ ಅಪಾಯಕಾರಿಯಾಗಿದೆ. ಅನೇಕ ಸಮಸ್ಯೆಗಳು ಜಾಗತಿಕ ತಾಪಮಾನಕ್ಕೆ ಕಾರಣ. ದೊಡ್ಡ ಸಮಸ್ಯೆ ಎಂದರೆ ಸಮುದ್ರ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದು. ಈಜಿಪ್ಟ್, ನೆದರ್ಲ್ಯಾಂಡ್ ಮತ್ತು ಬಾಂಗ್ಲಾದೇಶ ಮೊದಲಾದ ಕರಾವಳಿ ಪ್ರದೇಶಗಳಲ್ಲಿ ಹಾಗೂ ನಗರಗಳಲ್ಲಿ ನೀರಿನ ಪ್ರವಾಹ ಹೆಚ್ಚಾಗಿ ಕೆಲವು ದೇಶಗಳು ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು. ಜಾಗತಿಕ ತಾಪಮಾನ ಏರಿಕೆಯ ಕಾರಣದಿಂದ ಹವಾಮಾನದ ಬದಲಾವಣೆಯಾಗುತ್ತದೆ. ಪ್ರಪಂಚದ ಹೆಚ್ಚಿನ ಪ್ರದೇಶಗಳಲ್ಲಿ ಚಂಡಮಾರುತಗಳು, ಪ್ರವಾಹಗಳು ಉಂಟಾಗುತ್ತಿವೆ. ಇದರಿಂದ ಅಸಾಮಾನ್ಯ ಹವಾಮಾನ ವೈಪರೀತ್ಯವನ್ನು ಅನುಭವಿಸಬೇಕಾಗಿದೆ. ಜಾಗತಿಕ ತಾಪಮಾನದ ಏರಿಕೆಯಾಗಿದೆ. ಪ್ರಾಣಿಗಳ ಜೀವನ ಕ್ರಮದ ಮೇಲೆ ಪರಿಣಾಮ ಬೀರುತ್ತದೆ. ರೋಗ ಹರಡುವ ಕೆಲವು ಕೀಟಗಳು ಹೆಚ್ಚುತ್ತವೆ. ಇದರಿಂದ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರುತ್ತದೆ. ನಾವು ಪ್ರಯತ್ನಿಸಿದರೆ ಜಾಗತಿಕ ತಾಪಮಾನ ಏರಿಕೆಯ ಸಮಸ್ಯೆಯನ್ನು ಪರಿಹರಿಸಬಹುದು. ನಂತರ ಕಾರ್ಬನ್ ಡೈಆಕ್ಸೈಡ್ CO2 ಉತ್ಪಾದಿಸುವ ಕೈಗಾರಿಕೆಗಳನ್ನು ನಿಯಂತ್ರಣ ಮಾಡುವುದು. ನವೀಕರಿಸಬಹುದಾದ ಶಕ್ತಿ ತೈಲ, ಕಲ್ಲಿದ್ದಲು ಮತ್ತು ಅನಿಲ ಸ್ವಿಚಿಂಗ್ ಬಳಕೆಯ ಮೇಲೆ ನಿಯಂತ್ರಣ ಮಾಡುವುದು. ಹೆಚ್ಚು ಗಿಡಮರಗಳನ್ನು ಬೆಳೆಸುವುದು. ಮರಗಳು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಒಂದು ಹಸಿರುಮನೆ ಅನಿಲ ಇರುವಂತಹ ಆಮ್ಲಜನಕ ಉತ್ಪತ್ತಿ ಮಾಡುವುದರಿಂದ ಜಾಗತಿಕ ತಾಪಮಾನವನ್ನು ಕಡಿಮೆಯಾಗುತ್ತದೆ.
ಕಡಿಮೆ ಶಕ್ತಿಯನ್ನು ಬಳಸುವುದು ಮತ್ತು ಹೆಚ್ಚು ಉತ್ಪನ್ನಗಳು ಮರುಬಳಕೆಗೆ ಮಾಡುವುದು. ನಾವು ಕಡಿಮೆ ವಿದ್ಯುತ್ ಬಳಸಿದರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ CO2 ಅಂಶವು ಕಡಿಮೆಯಾಗುತ್ತದೆ. ನಾವು ಬದುಕುವ ರೀತಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ಭವಿಷ್ಯದಲ್ಲಿ ವಾತಾವರಣದಲ್ಲಾಗುವ ಭಾರೀ ಬದಲಾವಣೆಗಳನ್ನು ತಪ್ಪಿಸಬಹುದು. ವಿಜ್ಞಾನಿಗಳು, ಸರ್ಕಾರಗಳು ಮತ್ತು ವ್ಯಕ್ತಿಗಳು ಜಾಗತಿಕ ತಾಪಮಾನದ ಬೆದರಿಕೆಯನ್ನು ಜಯಿಸಲು ಒಟ್ಟಾಗಿ ಕೆಲಸ ಮಾಡಬೇಕು. ಇದು ಒಂದು ರೀತಿ ಮಾದರಿಯಾಗಿ ಕೊಟ್ಟಿದ್ದೇವೆ. ನೀವು ಇಷ್ಟೇ ಬರಿಬೇಕಂತ ಏನಿಲ್ಲ, ಇದಕ್ಕೂ ಜಾಸ್ತಿ ಬರಿಬೋದು. ನಿಮ್ಮ ಸಮಯವನ್ನು ನೋಡಿಕೊಂಡು ನೀವು ಹೆಚ್ಚು ಬರೆದರೂ ಹೆಚ್ಚು ಅಂಕಗಳನ್ನು ನೀಡುತ್ತಾರೆ. ಆದ್ದರಿಂದ ಮಿನಿಮಮ್ ಅಂದರೂ ಒಂದು ಅಥವಾ 1.5 ಪೇಜನ್ನು ಬರೆದ್ರೆ ನಿಮಗೆ ಒಳ್ಳೆ ಅಂಕ ಸಿಗುತ್ತೆ. 5ಕ್ಕೆ 5 ಅಂಕವನ್ನು ನೀಡ್ಬೋದು. ಇದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಮಾಡಿ ಬರೆದ್ರೂ ಒಳ್ಳೆಯದೇ. ನಂತರ 41ನೇ ಪ್ರಶ್ನೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಗಾದೆ ಕೊಟ್ಟಿರ್ತಾರೆ. ಈ ಒಂದು ಗಾದೆಯನ್ನು ನಾವು ಬರೀಬೇಕು. 5 ಅಂಕಗಳಿಗೆ ಒಂದು ಗಾದೆಯನ್ನು ನೀಡಿರುತ್ತಾರೆ. ಇಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರೆಯಿರಿ. ಮೊದಲಿಗೆ ಗಾದೆ ಅಂದರೆ ಏನು, ಇದಕ್ಕೆ ಒಂದು ಕೊಟೇಶನ್ ಬರೀಬೇಕು. ಇಲ್ಲಿ ನೋಡ್ರಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಯಾವ ಥರ ಈ ಒಂದು ಗಾದೆಯನ್ನು ಬರೀಬಹುದಂದರೆ, ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಈ ಒಂದು ನುಡಿಯನ್ನು ಬರೆಯೋದ್ರ ಮೂಲಕ ನಾವು ಗಾದೆಯನ್ನು ಪ್ರಾರಂಭ ಮಾಡಿದರೆ ಒಳ್ಳೆಯದು. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲಾರ್ಥವು ಅಡಗಿರುತ್ತದೆ. ಒಂದು ಚಿಕ್ಕ ಬಿಂದುವಿನಂತಿರುವಂತಹ ಗಾದೆಯಲ್ಲಿ ವಿಶಾಲವಾದಂತಹ ಒಂದು ಅರ್ಥ ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯೂ ಸಹ ಒಂದಾಗಿದೆ. ನಂತರ, ದೈನಂದಿನ ವ್ಯವಹಾರದಲ್ಲಿ ಮನುಷ್ಯನು ಹಲವಾರು ಸಂಗತಿಗಳನ್ನು ಹೇಳುತ್ತಲೇ ಇರುತ್ತಾನೆ. ಇದ್ದಂತೆ ಹೇಳಿದರೆ ಸತ್ಯ, ಅದನ್ನೇ ತಿರುಚಿ ಹೇಳಿದರೆ ಸುಳ್ಳು ಎನಿಸುತ್ತದೆ. ಸುಳ್ಳು ಕ್ಷಣಿಕ ಸುಖವನ್ನು ನೀಡಿದರೂ ಮುಂದೆ ಅದು ಶಾಶ್ವತವಾದ ಅಪಾಯವನ್ನುಂಟು ಮಾಡುತ್ತದೆ. ಒಂದು ಸುಳ್ಳು ಹೇಳಿದರೆ ಆ ಸುಳ್ಳನ್ನು ಸತ್ಯ ಎಂದು ನಂಬಿಸಲು ಸುಳ್ಳಿನ ಸರಮಾಲೆಯನ್ನೇ ಹೆಣೆಯಬೇಕಾಗುತ್ತದೆ. ಮುಂದೊಂದಿನ ಸತ್ಯವು ತಿಳಿದಾಗ ಸುಳ್ಳು ಹೇಳಿದವನು ಅಪಖ್ಯಾತಿಗೆ ಒಳಗಾಗಬೇಕಾಗುತ್ತದೆ. ಆದರೆ ಸತ್ಯ ಆ ರೀತಿಯಲ್ಲ. ಒಮ್ಮೆ ಹೇಳಿದ ಸತ್ಯದ ಮಾತು ಎಂದೆಂದಿಗೂ ಸತ್ಯವಾಗಿಯೇ ಇರುತ್ತದೆ. ಇದನ್ನು ನಂಬಿಸಲು ಬೇರೆ ಮಾತುಗಳನ್ನು ಹೇಳುವ ಅವಶ್ಯಕತೆ ಇರುವುದಿಲ್ಲ. ಸತ್ಯವಂತನಿಗೆ ಸಮಾಜದಲ್ಲಿ ಮನ್ನಣೆ ಸಿಗುತ್ತದೆ. ಅಸತ್ಯವಂತನನ್ನು ಸಮಾಜ ತಿರಸ್ಕರಿಸುತ್ತದೆ. ಇದಕ್ಕೆ ವೃಕ್ಷ ಸಾಕ್ಷಿ ಎಂಬ ಪಂಚತಂತ್ರದ ಕಥೆಯ ಪಾತ್ರಗಳೇ ಉದಾಹರಣೆ. ಈ ರೀತಿ ಬರೆದ್ರೆ ನಿಮಗೆ 5ಕ್ಕೆ 5 ಅಂಕಗಳನ್ನು ನಾವು ನೀಡ್ಬೋದು. ಮೊದಲಿಗೆ ಗಾದೆಯ ಅರ್ಥವನ್ನು ಬರೀಬೇಕು. ನಂತರ ಗಾದೆಯ ಒಂದು ವಿವರಣೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಮಧ್ಯದಲ್ಲಿ ನಾವು ಕೊಟೇಶನ್ಗಳನ್ನು ಹಾಕಿ ಬರೆದ್ರೆ ಇನ್ನೂ ತುಂಬ ಅಂಕವನ್ನು ಪಡೆಯಬಹುದು. ನಂತರ ಎರಡನೇದೇನಪ್ಪ ಅಂದರೆ, ಆಸೆಯೇ ದುಃಖಕ್ಕೆ ಕಾರಣ. ಈ ಹೇಳಿಕೆಯನ್ನು ಕುರಿತು 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ 5 ಅಂಕಗಳಿಗೆ ನೀಡಿದ್ದಾರೆ. ಈ ಒಂದು ಆಸೆಯೇ ದುಃಖಕ್ಕೆ ಮೂಲ ಅಥವಾ ಕಾರಣ ಅಂತ ಯಾರು ಹೇಳಿದಾರಪ್ಪ ಅಂದರೆ, ಗೌತಮ ಬುದ್ಧ ಹೇಳುತ್ತಾನೆ. ಆದ್ದರಿಂದ ಇಲ್ಲಿ ಬರಿಬೇಕು ನೋಡ್ರಿ, ಗೌತಮ ಬುದ್ಧನು ಹೇಳುತ್ತಾನೆ ಆಸೆಯೇ ದುಃಖಕ್ಕೆ ಕಾರಣ ಎಂದು. ಇದು ಜನರಲ್ಲಿ ಆಸೆಯಾಗಿರಬಹುದು, ಅಪೇಕ್ಷೆಯಾಗಿರಬಹುದು, ಮಹತ್ವಾಕಾಂಕ್ಷೆಯಾಗಿರಬಹುದು, ಕಾಮನೆಯಾಗಿರಬಹುದು, ಬಯಕೆಯಾಗಿರಬಹುದು, ಏನೇ ಒಂದು ದುಃಖಕ್ಕೆ ಕಾರಣವಾಗುತ್ತದೆ ಎಂಬ ಬುದ್ಧನ ಮಾತೇನೋ ಸರಿ. ಆದರೆ ಎಲ್ಲದಕ್ಕೂ ಮುಖ್ಯವೇನೆಂದರೆ ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ದುಃಖಕ್ಕೆ ನಾವೇ ಕಾರಣ. ಇದರಲ್ಲಿ ಸಂದೇಹವೇ ಇಲ್ಲ. ಇದರಲ್ಲಿ ಒಂದು ಚೂರು ಕೂಡ ಸಂಶಯವಿಲ್ಲ. ನಮ್ಮ ತಲೆಯಲ್ಲಿ ಅದು ಆಗಬೇಕು, ಇದು ಆಗಬೇಕು, ಅದು ಹೋಗಬೇಕು, ಇದು ಹೋಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಎಂದು ಏನೇನೋ 108 ಹುಳು ಬಿಟ್ಟುಕೊಂಡಿರುತ್ತೇವೆ ಮತ್ತು ಬೀಜ ಬಿತ್ತಿಕೊಂಡಿರುತ್ತೇವೆ. ನಮ್ಮ ಮನಸ್ಸಿನಲ್ಲಿ, ಕನಸಿನಲ್ಲಿ ಏನೇನೋ ಬಯಕೆಗಳು, ಬೀಜಗಳನ್ನು ಬಿತ್ತಿಕೊಂಡು ಬಂಪರ್ ಬೆಳೆಯನ್ನು ನಿರೀಕ್ಷಿಸಿಕೊಂಡಿರುತ್ತೇವೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮತ್ತು ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಬೆಳೆ ಬಾರದೇ ಹೋದರೆ ದುಃಖಿತರಾಗುತ್ತೇವೆ. ಸಂಕಟ ಪಡುತ್ತಾ ವಿಲ ಎನ್ನುತ್ತೇವೆ. ಮನಸ್ಸಿನಲ್ಲಿ ಬಯಕೆಯ ಬೀಜವನ್ನು ಬಿತ್ತಿದ್ದು ನಾವೇ. ಬೆಳೆ ಬಾರದೇ ಇದ್ದಾಗ ದುಃಖಿಸುವುದು ನಾವೇ.
ನಮ್ಮ ದುಃಖಕ್ಕೆ ನಾವೇ ಕಾರಣ. ಬಯಕೆ, ಹಂಬಲ, ಆಸೆ, ಅಪೇಕ್ಷೆಗಳ ಬೀಜವನ್ನು ಬಿತ್ತಿದವರು ನಾವೇ. ಬೆಳೆ ಬಾರದೇ ಇದ್ದಾಗ ಅಳುವವರು ನಾವೇ. ಅಷ್ಟು ಮಾತ್ರವಲ್ಲ, ಅದೊಂದು ವೇಳೆ ಬೆಳೆ ಬಂದರೂ ಮಾರುಕಟ್ಟೆಯಲ್ಲಿ ಬೆಳೆಗೆ ತಕ್ಕನಾದ ಬೆಲೆ ಬಾರದೆ ಹೋದರೂ ಸಹ ಅದಕ್ಕೂ ಅಳುವವರು ನಾವೇ ಅಥವಾ ದುಃಖ ಪಡುವವರು ನಾವೇ. ನಮ್ಮ ಈ ಸ್ಥಿತಿ ಪರಿಸ್ಥಿತಿಯನ್ನು ಗಮನಿಸಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಮಗೆಲ್ಲ ಇರೋದ್ರಲ್ಲೇ ಆನಂದ ಪಡು ಮತ್ತು ಇದ್ದಷ್ಟರಲ್ಲಿಯೇ ತೃಪ್ತಿ ಪಡು ಎಂದು ಹೇಳಿದ್ದನು. ಪರಮಾತ್ಮ ನಮ್ಮಗಳಿಗೆ ಹೇಳಿದ ಮಾತಿಗೆ ಕಿವಿ ಕೊಟ್ಟರೆ ಒಳ್ಳೆಯದು. ಅದು ಬುದ್ಧಿವಂತರ ಲಕ್ಷಣ. ಹಾಗೆ ಮಾಡದೇ ಹೋದರೆ ನಮ್ಮ ದುಃಖ ದುಮ್ಮಾನವನ್ನು ನಾವೇ ಸಂಕಟ ಅನುಭವಿಸಿಕೊಂಡಿರಬೇಕು. ಅಷ್ಟೇ. ಏನು ಮಾಡುವುದು? ಒಂದು ನಿಧಾನಕ್ಕೆ ಯೋಚಿಸೋಣವಾಗಲಿ. ಈ ರೀತಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಷ್ಟು ಬರೆದ್ರೆ ಸಾಕು. ಒಂದು ಅರ್ಧ ಪೇಜ್ ಬರೆದ್ರೆ 5ಕ್ಕೆ 5 ಅಂಕವನ್ನು ನಾವು ಪಡಿಬಹುದು. ನಂತರ 43ನೇ ಭಾಗ, 43ನೇ ಪ್ರಶ್ನೆ. ಕೊಟ್ಟಿರುವ ಪದ್ಯ ಭಾಗವನ್ನು ಓದಿಕೊಂಡು ನೀವು ನಿಮ್ಮ ಮಾತುಗಳಲ್ಲಿ ಸಾರಾಂಶವನ್ನು ಬರೀಬೇಕು. ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಅದು ಯಾವ ಥರ ಇದೆ ಅದು ನೋಡ್ರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಇದನ್ನು ಯಾರು ಬರೆದಿದ್ದಾರೆ ಅಂದರೆ ಬಸವಣ್ಣನವರು ಬರೆದಿದ್ದಾರೆ. ಇಲ್ಲಿ ಬರಿಬೇಕು. ಇದು ಬಸವಣ್ಣನವರ. ಇದನ್ನು ಯಾವ ಥರ ಸಾರಾಂಶದಲ್ಲಿ ಬರಿಬೋದು ಅಂದರೆ ನಮ್ಮ ಮಾತುಗಳಲ್ಲಿ ಯಾವ ಥರ ಬರಿಬೋದು ಅಂತಂದರೆ, ಇದು ಬಸವಣ್ಣನವರ ಸುಪ್ರಸಿದ್ಧ ವಚನಗಳಲ್ಲಿ ಒಂದು. ನಮ್ಮ ನುಡಿ ಅಂದರೆ ಮಾತು ಹೇಗಿರಬೇಕು ಎನ್ನುವುದರ ಜೊತೆಗೆ ನಾವು ಹೇಗಿರಬೇಕು ಎನ್ನುವುದನ್ನು ಸೂಚಿಸುತ್ತದೆ. ಈ ವಚನ ಎಷ್ಟು ಸರಳವೂ ಸುಲಭವೂ ಆಗಿದೆ ಎಂದರೆ ಇದನ್ನು ಅಗತ್ಯವೇ ಇಲ್ಲ. ಆದರೂ ಸಂಪ್ರದಾಯದಂತೆ ಇದರ ರೂಪಕಗಳನ್ನೊಮ್ಮೆ ನೋಡೋಣ. ನುಡಿ ಒಂದನೇದು, ಮುತ್ತಿನ ಹಾರ ಪೋಣಿಸಿದಂತೆ ಇರಬೇಕು. ನಮ್ಮ ಮಾತು ಯಾವ ಥರ ಇರಬೇಕಂದ್ರೆ ಮುತ್ತಿನ ಹಾರ ಯಾವ ಥರ ಪೋಣಿಸಿರ್ತಾರಲ್ಲ, ಸುಂದರವಾಗಿ ಕಾಣುತ್ತಲ್ಲ, ಆ ರೀತಿ ನಮ್ಮ ಮಾತುಗಳು ಬಹಳ ವಿನಯವಾಗಿ ಸರಳವಾಗಿ ಇರಬೇಕು. ಎಂದರೆ ಬಿಡಿ ಬಿಡಿ ಪದಗಳನ್ನು ಜೋಡಿಸಿದ ವಾಕ್ಯದಂತೆ, ಹಾಗೆ ಜೋಡಿಸಿದಾಗ ಅದಕ್ಕೊಂದು ಓರಣ ಬರಬೇಕು, ಅದುವೇ ಮಾಲೆ. ನಂತರ ನುಡಿ ಎರಡನೇದು ಯಾವ ಥರ ಇರಬೇಕಂದ್ರೆ ಅದು ಮಾಣಿಕ್ಯದಂತೆ ಬೆಳಕು ಚೆಲ್ಲಬೇಕು. ಎಂದರೆ ಅದಕ್ಕೊಂದು ಅರ್ಥ ಬರಬೇಕು. ಅಂದರೆ ನಾವೇನು ಮಾತಾಡುವಂತಹ ಪ್ರತಿಯೊಂದು ಮಾತಿಗೆ ಒಂದು ಅರ್ಥ ಇರಬೇಕು. ಆ ರೀತಿ ಅರ್ಥಗರ್ಭಿತ ಮಾತುಗಳನ್ನು ಆಡಬೇಕು. ಇದುವರೆಗೆ ಗೊತ್ತಿಲ್ಲದನ್ನು ಗೊತ್ತು ಮಾಡಿಕೊಂಡು ಅಂದರೆ ಅದನ್ನು ತಿಳಿದುಕೊಂಡು ನಾವು ಮಾತಾಡಬೇಕು. ನಂತರ ಮಾತು ಸ್ಫಟಿಕದ ಎಲೆಯಂತೆ ಅಂದರೆ ಶಲಾಕೆಯಂತೆ ನೇರವಾಗಿರಬೇಕು, ಹೊಳೆಯಬೇಕು, ಪಾರದರ್ಶಕವಿರಬೇಕು. ನಂತರ ಶಿವ ಮೆಚ್ಚಿ ತಲೆದೂಗಬೇಕು, ಶಿವನಿಗೆ ಇಷ್ಟವಾಗಿರಬೇಕು. ಆ ರೀತಿ ನಾವು ಎಲ್ಲರಿಗೂ ಇಷ್ಟವಾಗುವಂತಹ ಮಾತುಗಳನ್ನು ಆಡಬೇಕು. 5ನೇದೇನು ಹೇಳಿದ್ದಾರೆ 5ನೇ ಸಾಲಿನಲ್ಲಿ, ಇಷ್ಟಾದರೂ ಸಾಲದು, ನುಡಿದವನು ತಾನು ನುಡಿದಂತೆ ನಡೆಯಬೇಕು, ಅಲ್ಲದಿದ್ದರೆ ಅರ್ಥಾತ್ ನುಡಿ ಮತ್ತು ನಡೆಯಲ್ಲಿ ಅಂತರವಿದ್ದರೆ ಕೂಡಲ ಸಂಗಮ ಒಲಿಯುವುದು ಹೇಗೆ? ಅದಕ್ಕಾಗಿ ನುಡಿಯೊಳಗಾಗಿ ನಡೆ ಎನ್ನುವುದು ಇಲ್ಲಿ ತಿರುಳಿನ ಮಾತು. ಅಂದರೆ ನುಡಿಯೊಳಗಾಗಿ ನಡೆ, ನಾವು ಯಾವ ಥರ ನುಡಿತೀವೋ ಅದೇ ಥರ ನಡ್ಕೊಂಡಿರಬೇಕು. ತಿರುಳಿನ ಮಾತು. ನುಡಿಯೊಳಗಾಗಿ ಎಷ್ಟು ಚಂದದ ಪದ, ಇದು ಮನುಷ್ಯನ ಅಸ್ತಿತ್ವವಾದಿ ಪರಿಭಾಷೆಯಲ್ಲಿ ಅವನು ತನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳುವ ಬಗ್ಗೆ ಬಸವಣ್ಣ ಇಲ್ಲಿ ನುಡಿಯುವ ಬಗ್ಗೆಯೇ ತನಗೆ ತಾನೇ ಒಂದು ಸಾದೃಶ್ಯ. ಯಾಕೆಂದರೆ ಇದಕ್ಕಿಂತ ಚೆನ್ನಾಗಿ ಇದೇ ಅರ್ಥವನ್ನು ಹೊಮ್ಮಿಸುವುದು ಅಸಾಧ್ಯ. ನುಡಿ ಇಲ್ಲಿ ಪರಿಪೂರ್ಣತೆಯನ್ನು ಪಡೆದಿದೆ. ಈ ರೀತಿ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಕೊಟ್ಟಿರುವಂತಹ ಒಂದು ವಚನವನ್ನು ಕೊಟ್ಟಿರ್ತಾರೆ, ಆ ವಚನವನ್ನು ಯಾರು ಬರೆದಿದ್ದಾರೆ ಅಂತ ಬರೆದು ನಂತರ ಅದರಲ್ಲಿರುವಂತಹ ಸಾರಾಂಶ ಅದನ್ನು ಒಂದ್ಸಲ ನೀಟಾಗಿ ಓದ್ಕೋಬೇಕು. ಅದನ್ನು ಓದ್ಕೊಂಡು ನಾವು ನಮ್ಮ ಕಲ್ಪನೆಯಲ್ಲೇ ನಾವು ಆ ಒಂದು ವಚನಕ್ಕೆ ಸಾರಾಂಶವನ್ನು ಬರೆದ್ರೆ ನಮಗೆ 5ಕ್ಕೆ 5 ಅಂಕಗಳನ್ನು ನೀಡುತ್ತಾರೆ. ನಂತರ 44ನೇ ಭಾಗದಲ್ಲಿ 3ನೇದಲ್ಲಿ 44ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಚಿತ್ರ ಕೊಟ್ಟಿರ್ತಾರೆ. ಆ ಚಿತ್ರವನ್ನು ನಾವು 8-10 ವಾಕ್ಯದಲ್ಲಿ ಬರೀಬೇಕು. ಯಾವುದಾದ್ರೂ ಚಿತ್ರ ಕೊಟ್ಟಿರ್ಬೋದು, ಇದೇ ಚಿತ್ರ ಕೊಡ್ತಾರೆ ಅಂತ ಅನ್ನಲ್ಲ, ಬೇರೆ ಯಾವುದಾದ್ರೂ ಒಂದು ಚಿತ್ರ ಕೊಟ್ಟಿರ್ತಾರೆ. ಅದನ್ನು ನಾವು ನೀಟಾಗಿ ಅದನ್ನು ಅಬ್ಸರ್ವೇಷನ್ ಮಾಡಿ ಅದನ್ನು ಸೂಕ್ಷ್ಮವಾಗಿ ನೋಡಿ
ಅದರ ಬಗ್ಗೆ ನಾವು ಒಂದು ಮಿನಿಮಮ್ ಅಂದರೂ ಒಂದು ಅರ್ಧ ಪೇಜು ಅಥವಾ ಒಂದು ಮುಕ್ಕಾಲು ಪೇಜನ್ನು ಬರೀಬೇಕು. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ 8-10 ವಾಕ್ಯದಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ. ಇಲ್ಲಿ ಕೊಟ್ಟಿರುವಂಥ ಚಿತ್ರದಲ್ಲಿ ಏನಿದೆ ಅಂದರೆ ಭೂಮಿ ಇದೆ ಅಥವಾ ಗೋಳ ಇದೆ, ಒಂದು ಕಡೆ ಮರ ಇದೆ. ಇದನ್ನು ನಾವೇನು ಮಾಡಬೇಕು, ಕೈ ಚಿತ್ರಗಳಿವೆ. ಈ ಒಂದು ಭೂಮಿ ಮತ್ತು ಪರಿಸರ, ಈ ಭೂಮಿ ಮತ್ತು ಪರಿಸರದನ್ನು ನಾವು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಂಡು ಇದರ ಒಂದು ಅರ್ಥವನ್ನು ಬರಿಬೋದು. ಯಾವ ಥರ ಬರಿಬೋದು ಅನ್ನೋದಕ್ಕೆ ಇಲ್ಲಿ ಒಂದು ಮಾದರಿಯಾಗಿ ಬರೆದಿದ್ದೇವೆ ನೋಡಿ. ಈ ಚಿತ್ರವನ್ನು ನೋಡ್ಕೊಳ್ಳಿ, ಆಮೇಲೆ ಈ ರೀತಿ ಒಂದು 8-10 ವಾಕ್ಯದಲ್ಲಿ ಬರೀ. ವಾತಾವರಣದ ಸಮತೋಲನ ಕಾಪಾಡುವಲ್ಲಿ ಗಿಡಮರಗಳು ಪ್ರಮುಖ ಪಾತ್ರ ವಹಿಸುವುದರಿಂದ ಗಿಡಮರ ರಕ್ಷಣೆಗೂ ಎಲ್ಲರೂ ಪ್ರಯತ್ನಿಸಬೇಕು. ಅಭಿವೃದ್ಧಿಯ ಹೆಸರಿನಲ್ಲಿ ಹಾಗೂ ವೈಯಕ್ತಿಕ ಲಾಭಕ್ಕಾಗಿ ನಡೆಯುತ್ತಿರುವ ಮರಗಳ ಮಾರಣಹೋಮ ನಿಂತು ಪ್ರತಿಯೊಬ್ಬರಲ್ಲೂ ಗಿಡಮರ ಬೆಳೆಸುವ ಮನೋಭಾವ ಮೂಡಿದಾಗ ಮಾತ್ರ ಪರಿಸರ ಸಂರಕ್ಷಣೆಯಾಗುವ, ಜೀವ ಸಂಕುಲ ಉಳಿಯುವ, ಅಂತರ್ಜಲ ಹೆಚ್ಚಾಗುವ ಸಂಭವವಿದೆ. ಸ್ವಲ್ಪ ಸ್ಪೀಡಾಗಿ ಓದ್ತಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ. ತಾವು ಇದನ್ನು ವಿಡಿಯೋನ ಪಾಸ್ ಮಾಡಿಕೊಂಡು ನೀಟಾಗಿ ನಿಧಾನವಾಗಿ ಓದ್ಕೊಳ್ಳಿ. ಹಿಂದೂ ಧರ್ಮದಲ್ಲಿ ಹುಲ್ಲು, ಗಿಡ, ಮರ, ಬಳ್ಳಿಗಳಿಗೆ ಮತ್ತು ಅವುಗಳಿಗೆ ಉತ್ಪನ್ನಗಳಿಗೆ ಪವಿತ್ರ ಸ್ಥಾನವಿದೆ. ವೈದಿಕ ಗ್ರಂಥಗಳಲ್ಲಿ, ಕತೆ, ಕಾವ್ಯ, ಪುರಾಣಗಳಲ್ಲಿ ಅವುಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಇದು ನಮ್ಮ ಮೌಖಿಕ ಹಾಗೂ ಲಿಖಿತ ದಾಖಲೆಗಳಿಂದ ತಿಳಿದು ಬರುತ್ತದೆ. ಇಂತಹ ಸಸ್ಯ ವೃಕ್ಷ ಸಂಪತ್ತು ಪೂಜನೀಯ ಸ್ಥಾನ ಗಳಿಸಿರುವುದು ಅದರ ವ್ಯಾವಹಾರಿಕ ಮತ್ತು ಧಾರ್ಮಿಕ ಮಹತ್ವದಿಂದಾಗಿ ಗಿಡ, ಮರಗಳು, ಹೂವು, ಕಾಯಿ, ಹಣ್ಣು, ಮರ, ಮುಟ್ಟು, ಸೌದೆ, ಎಲೆ, ಬೇರು, ತೊಗಟೆ, ಕೂಡುಗಳನ್ನು ನಮ್ಮ ಅನುಕೂಲಕ್ಕಾಗಿ ನೀಡುವುದು ಪ್ರತ್ಯಕ್ಷ ಪ್ರಮಾಣ. ಮರಗಳು ಮಣ್ಣಿನ ಸವೆತ, ಗಾಳಿಯ ಹೊಡೆತ, ವಾಯುಮಾಲಿನ್ಯವನ್ನು ತಪ್ಪಿಸುವುದಲ್ಲದೆ ಜಲ ಶೇಖರಣೆ ಮತ್ತು ಮಳೆಯ ಆಕರ್ಷಣೆಗೆ ಸಹಕಾರಿ. ಆಹಾರ ಹಾಗೂ ಔಷಧಿಗಾಗಿಯೂ ನಾವು ವೃಕ್ಷ ಸಂಕುಲವನ್ನು ಅವಲಂಬಿಸಬೇಕಾಗಿದೆ. ಪದೇ ಪದೇ ತಲೆದೂರುವ ಬರ ಪರಿಸ್ಥಿತಿಗೆ ಶಾಶ್ವತ ಪರಿಹಾರವೇನೆಂದರೆ ಇಲ್ಲಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕಲ್ಲದೆ ಅವುಗಳ ಬಗ್ಗೆ ಜನ ಸಮುದಾಯರಲ್ಲಿ ಕಾಳಜಿ ಮೂಡಬೇಕು. ಗಿಡ ಮರಗಳು ಬೆಳೆಸಿ ಪೋಷಿಸುವ ಬಗ್ಗೆ ಜನ ಸಮುದಾಯದಲ್ಲಿ ಕಾಳಜಿ ಇರಬೇಕಿದೆ. ಗಿಡ ಮರಗಳನ್ನು ನೆಟ್ಟು ಬೆಳೆಸಲು ಜಿಲ್ಲೆಯ ಅಲ್ಲಲ್ಲಿ ಕೆಲ ಸಂಘಟನೆಗಳು, ಮಠಮಾನ್ಯರು, ಪರಿಸರ ಪ್ರೇಮಿಗಳು ಯತ್ನಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ. ವರ್ಷವಿಡೀ ಗಿಡ ಮರಗಳನ್ನು ನೆಟ್ಟು ಬೆಳೆಸಿ ಅವುಗಳನ್ನು ಜೋಪಾನ ಮಾಡುವಂತಹ ಕಾರ್ಯಕ್ರಮಗಳನ್ನು ನಡೆಯುತ್ತಲೇ ಇರಬೇಕು. ಅರಣ್ಯ ಇಲಾಖೆಯು ಈಗಾಗಲೇ ಹಲವಾರು ನೆಡುತೋಪುಗಳಲ್ಲಿ ವಿವಿಧ ಜಾತಿಯ ಲಕ್ಷಾಂತರ ಸಸಿಗಳನ್ನು ಬೆಳೆಸಲಾಗುತ್ತಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಸಮಾಜದ ಪ್ರತಿಯೊಬ್ಬರೂ ಸಸಿಗಳನ್ನು ನೆಟ್ಟು ಪೋಷಿಸುವುದು ಆದ್ಯ ಕರ್ತವ್ಯವಾಗಿದೆ. ಈ ರೀತಿ ಒಂದು ಚಿತ್ರವನ್ನು ನೋಡಿ ಅದರ ಒಂದು ಸಾರಾಂಶವನ್ನು ನಾವು ಬರೆದ್ರೆ 5ಕ್ಕೆ 5 ಅಂಕವನ್ನೇ ಸುಲಭವಾಗಿ ಗಳಿಸಬಹುದು. ಆದ್ದರಿಂದ ಕೊಟ್ಟಿರುವಂಥ ಒಂದು ಚಿತ್ರವನ್ನು ಸೂಕ್ಷ್ಮವಾಗಿ 1-2 ನಿಮಿಷ ಅದನ್ನು ನೋಡಿ ಅದರಲ್ಲಿ ಏನೇನಿದೆ, ಯಾವ ಅಂಶಗಳು ಅಡಗಿದ್ದಾವೆ ಅನ್ನೋದನ್ನು ನಾವು ನೋಡಿಕೊಂಡು ಅದರ ಬಗ್ಗೆ ನಾವು ಸಂಕ್ಷಿಪ್ತವಾದಂಥ ಒಂದು ವಿವರಣೆಯನ್ನು ನೀಡಬೇಕಾಗುತ್ತದೆ. ನಂತರ ಕೊನೆಯದಾಗಿ 45ನೇದು, ಇಲ್ಲಿ ಪತ್ರ ಲೇಖನಕ್ಕೆ ಸಂಬಂಧಿಸಿದಂತೆ ಒಂದು ಪತ್ರವನ್ನು ಕೊಟ್ಟಿರ್ತಾರೆ. ಅದರಲ್ಲಿ 5ಕ್ಕೆ 5 ಅಂಕವನ್ನು ನಾವು ಪಡಿಬೋದು. 5 ಅಂಕಗಳಿಗೆ ನಿಗದಿಪಡಿಸಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ನಿಮ್ಮನ್ನು ಶಿವಮೊಗ್ಗದ ಕುವೆಂಪು ಬಡಾವಣೆಯ ಸಂದೇಶ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಕಾಟವನ್ನು ಪರಿಹರಿಸುವಂತೆ ಕೋರಿ ನಗರಸಭೆಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಯಿರಿ. ಆಲ್ರೆಡಿ ಇವರು ವಿಷಯ ಏನನ್ನೋದನ್ನು ಕೊಟ್ಟಿದ್ದಾರೆ. ಒಂದೊಂದು ಪತ್ರದಲ್ಲಿ ವಿಷಯ ಕೊಡೋದಿಲ್ಲ. ಹಾಗಾಗಿ ನಾವೇ ಒಂದು ವಿಷಯವನ್ನು ಆರಿಸ್ಕೊಂಡು ಬರೀಬೇಕಾಗುತ್ತೆ. ಆದ್ದರಿಂದ ತಾವೇನು ಮಾಡಿರಿ ಅಂದರೆ ಎಲ್ಲರೂ ಪತ್ರ, ಪ್ರಬಂಧ ಇವನ್ನು ಸ್ವಲ್ಪ ಆದಷ್ಟು ತಾವು ಡೈಲಿ ಬರೆದು ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ನೋಡ್ರಿ ಯಾವ ರೀತಿ ಬರಿಬೋದು ಅನ್ನೋದಕ್ಕೆ ಇಲ್ಲಿ ಇಂದ ಅಥವಾ ಇವರಿಂದ ಅಂತ ಅನ್ನೋದು ಬರಿಬೋದು. ಇಂದ ಅಂತ ಬರೆದಿದ್ದೇವೆ. ಇಲ್ಲಿ ಸಂದೇಶ ಕುವೆಂಪು ಬಡಾವಣೆ ಶಿವಮೊಗ್ಗ ಇಷ್ಟು ಬರೆದ್ರೆ ಸಾಕು. ಯಾರಿಂದ ಪತ್ರ ಬರೀತಿದ್ದಾರೆ ಅನ್ನೋ, ಯಾರಿಗೆ ಬರೀತಾ ಇದ್ದಾರೆ, ಇವರಿಗೆ ಅಥವಾ ಗೆ ಅಂತಲೂ ಬರಿಬೋದು. ಇವರಿಗೆ ಅಂತ ಬರೆದ್ರೆ, ಇವರಿಗೆ ಅಂದರೆ ಅವರಿಗೊಂದು ರೀತಿ ಗೌರವ ಕೊಟ್ಟಂಗಾಗುತ್ತೆ. ಆದ್ದರಿಂದ ಇವರಿಂದ ಇವರಿಗೆ ಅಂತ ಬರೆಯಿರಿ. ಮಾನ್ಯ ಅಧ್ಯಕ್ಷರು ಶಿವಮೊಗ್ಗ ನಗರಸಭೆ ಶಿವಮೊಗ್ಗ. ಇಲ್ಲಿ ಈ ಕಡೆ ಬಲಭಾಗದಲ್ಲಿ ಏನು ಕೊಟ್ಟಿದ್ದೀವಿ ಅಂದರೆ ದಿನಾಂಕ 2/4/2022, ಸ್ಥಳ ಶಿವಮೊಗ್ಗ. ಯಾವ ದಿನಾಂಕದಂದು ಬರಿತಿದ್ದೀವಿ, ಯಾವ ಸ್ಥಳದಿಂದ ಬರಿತಿದ್ದೀವಿ ಅನ್ನೋದನ್ನು ಬರಿಬೋದು. ಇದನ್ನಿಲ್ಲಾದರೂ ಬರಿಬೋದು ಅಥವಾ ಪತ್ರದ ಕೊನೆಯ ಭಾಗದಲ್ಲಿ ಎಡಭಾಗದಲ್ಲಾದರೂ ಬರಿಬೋದು. ನಂತರ
ಇಂದಾಯಿತು, ಇವರಿಗೆ ಆಯಿತು, ಮಾನ್ಯರೇ, ಅವರಿಗೆ ಗೌರವ ಕೊಟ್ಟು ಬರಿಬೇಕಾಗುತ್ತೆ. ಆದ್ದರಿಂದ ಮಾನ್ಯರೇ. ನಂತರ ವಿಷಯ ಏನು, ವಿಷಯ ಅಂತ ಬರೆದು ಅದಕ್ಕೆ ವಿಷಯ ಯಾವುದು ಕೊಟ್ಟಿದ್ದಾರೆ ಅನ್ನೋದನ್ನು ಬರಿಬೇಕು. ಇಲ್ಲಿ ವಿಷಯ ಏನು ಕೊಟ್ಟಿದ್ದಾರೆ ಅಂದರೆ, ನಮ್ಮ ಕುವೆಂಪು ಬಡಾವಣೆಯಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಕಾಟವನ್ನು ತಪ್ಪಿಸುವಂತೆ ಕೋರಿ ಮನವಿ ಅಂತ ಒಂದು ವಿಷಯ ಕೊಟ್ಟಿದ್ದಾರೆ. ಈ ರೀತಿ ವಿಷಯ ಅಂತ ಬರಿಬೇಕು. ನಂತರ ಒಂದು 5ರಿಂದ 6 ಸಾಲಿನಲ್ಲಿ ಈ ಒಂದು ಪತ್ರವನ್ನು ನಾವು ಪೂರ್ಣಗೊಳಿಸಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕುವೆಂಪು ಬಡಾವಣೆಯಲ್ಲಿ ಬೀದಿ ನಾಯಿಗಳ ಕಾಟ ಬಹಳವಾಗಿದ್ದರಿಂದಾಗಿ ಜನರು ಬೀದಿಯಲ್ಲಿ ಓಡಾಡುವುದೇ ಕಷ್ಟಕರವಾಗಿದೆ. ಕಳೆದ 2-3 ದಿನಗಳಲ್ಲಿ 3-4 ಜನಗಳಿಗೆ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿರುತ್ತವೆ. ಇದರಿಂದ ಜನರು ರಾತ್ರಿ ವೇಳೆಯಲ್ಲಂತೂ ಬೀದಿಯಲ್ಲಿ ಸಂಚರಿಸುವುದು ದುಸ್ತರವಾಗಿದೆ. ಆದ್ದರಿಂದ ತಾವು ಈ ಬಗ್ಗೆ ಗಮನಹರಿಸಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಕಾಟದ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇಷ್ಟು ಬರೆದು ಕೆಳಗೆ ಈ ನನ್ನ ಕೋರಿಕೆಯು ಈಡೇರುವುದೆಂದು ನಂಬಿರುತ್ತೇನೆ, ಧನ್ಯವಾದಗಳು ಅಥವಾ ವಂದನೆಗಳಂತ ಬರೀಬೇಕು. ಇತ್ಲಾಗೆ ಇಂತಿ ತಮ್ಮ ನಂಬುಗೆಯ ಅಥವಾ ವಿಶ್ವಾಸ ಅಂತ ಬರೆದು ಕೆಳಗೆ ಸೈನ್ ಮಾಡಿದರೆ ಸಾಕು. ನಂತರ ಹೊರಗೆ ಪತ್ರದ ನಾವು ಈಗ ಒಂದು ಪತ್ರ ಬರೆದಿದ್ದೀವಿ ಅಂದರೆ ಅದನ್ನು ಪೋಸ್ಟ್ ಮೂಲಕ ಕಳಿಸ್ತೀವಂದರೆ ಅದರಲ್ಲಿ ಯಾರಿಂದ ಬರೆದಿದ್ದೀವಿ, ಯಾರಿಗೆ, ಹೊರ ವಿಳಾಸದಲ್ಲಿ ಈ ರೀತಿ ಬರೀಬೇಕು. ಇಂದ ಯಾರು, ಸಂದೇಶ್, ಕುವೆಂಪು ಬಡಾವಣೆ, ಶಿವಮೊಗ್ಗ. ಯಾರಿಗೆ ಬರಿತಿದ್ದೀವಿ, ಯಾರಿಗೆ ಹೋಗಬೇಕು, ಪತ್ರ ಬರೆದಿರುವಂಥ ಪತ್ರ ಎಲ್ಲಿಗೆ ಮುಟ್ಟಬೇಕು ಅನ್ನೋದಕ್ಕೆ ಇವರಿಗೆ, ಮಾನ್ಯ ಅಧ್ಯಕ್ಷರು, ಶಿವಮೊಗ್ಗ ನಗರಸಭೆ, ಶಿವಮೊಗ್ಗ. ಇಷ್ಟು ಬರೆದ್ರೆ ಸಾಕು. ಈ ರೀತಿ ಒಂದು ಪತ್ರವನ್ನು ಬರೆದ್ರೆ ತಾವು 5ಕ್ಕೆ 5 ಅಂಕಗಳನ್ನು ಈಸಿಯಾಗಿ ಪಡಿಬೋದು ಅಂತ ಹೇಳ್ತಾ, ಇಲ್ಲಿಗೆ ಈ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಿಡುಗಡೆಗೊಳಿಸಿರುವಂತಹ GPSTR 2022ರ ಕನ್ನಡ ಭಾಷಾ ಸಾಮರ್ಥ್ಯ ಪ್ರಶ್ನೆ ಪತ್ರಿಕೆ 3 ಒಂದು ವಿವರಣೆಯಾಗಿದೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಎಲ್ಲರೂ ಕ್ಷಮಿಸಿ. ಹಾಗೆ ತಮ್ಮ ಕಮೆಂಟ್ ಮೂಲಕ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ತಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.